ಜಗವೆಲ್ಲ ಎದುರಾಗಿ ಭಯವೇನು 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 ಗುರುವೆ, ನೀನೊಬ್ಬ ನಿಲ್ಲದೆ ಜಗವೆಲ್ಲ ಜೊತೆಯಾಗಿ ಸುಖವೇನು 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 ಪ್ರಭುವೆ. ಇಲ್ಲಿ 4 ಸಾಲುಗಳು ರಿಪೀಟ್ ಮಾಡ್ತೀರಾ? ನಿಮ್ಮನ್ನು ಮಾತನಾಡ್ಕೊಟ್ಟಾಗ ನನ್ನ ಮಾತನಾಡೋ ದೇವಸ್ಥಾನ ಗೊತ್ತಿಲ್ಲ, ಅದು ರಿಪೀಟ್ ಮಾಡಿ ಕೊಡೋದು. ಮುಂದೆ ಬರ್ಬೋದು ಹಾಡೋದು ಗೊತ್ತಿರೋದು. ಶ್ರೀ ಪ್ರಭು ಅವರೇ, ಊರಿನ ಮಹಾಪೌರರು ವೇದಿಕೆ ಮೇಲೆ ಹಾಸಿದರಾಗಿದ್ದು ಈಗ ಮುಂದೆ ಕುಳಿತಿದ್ದಾರೆ. ಶ್ರೀಮಾನ್ ಗಾಜಪ್ಪರವರೇ, ಊರಿನ ಸುಪ್ರಸಿದ್ಧ ಆರೋಗ್ಯ ತಜ್ಞೆ, ವೈದ್ಯೆ, ಸಮಾಜ ಸೇವಾ ಧುರಂಧರ ಸೋದರಿ ಡಾಕ್ಟರ್ ಅರುಣಾರವರೇ, ಸನ್ಮಾನ್ಯರು, ಗೌರವಾನ್ವಿತರು, ಊರಿನ ಸುಪ್ರಸಿದ್ಧ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿ ಸಾಕಷ್ಟು ವಿದ್ಯಾರ್ಥಿಗಳ ಗೌರವ ಮನ್ನಣೆ ಗಳಿಸಿರ್ತಕ್ಕಂಥ ಡಾಕ್ಟರ್ ಕೃಷ್ಣರವರೇ, ಈ ಭಾಗದಲ್ಲಿ ಕುಳಿತಿದ್ದರು ಸನ್ಮಾನ್ಯ ಗೌರವಾನ್ವಿತ ನರೇಂದ್ರರವರೇ, ಅವರ ಪಕ್ಕದಲ್ಲಿ ಕುಳಿತಿದ್ದರು ಪ್ರಭುಗೆ ಹೆಗಲಿಗೆ ಹೆಗಲಾಗಿ ಭುಜಕ್ಕೆ ಭುಜ ಕೊಟ್ಟು ಬಲಗೈಯಾಗಿ ಬಲಗಣ್ಣಾಗಿ ಬಲಪಾರ್ಶ್ವವಾಗಿ ಅವರ ಈ ಮಹಾನ್ ಕಾರ್ಯದಲ್ಲಿ ಸಹಾಯವನ್ನು ಎಸಗ್ತಾ ಇರತಕ್ಕಂಥ ಸುಪ್ರಸಿದ್ಧ ಊರಿನ ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀ ರಾಜಶೇಖರ್ ಅವರೇ, ಊರಿನ ಗಣ್ಯರಾದ ಸನ್ಮಾನ್ಯ ಶ್ರೀ ವಸ್ತ್ರದವರೇ, ಮತ್ತೊಬ್ಬ ಸುಪ್ರಸಿದ್ಧ ಚಾರ್ಟರ್ಡ್ ಅಕೌಂಟೆಂಟ್, ಈ ಊರಿನ ರಾಮಕೃಷ್ಣ ಆಶ್ರಮಕ್ಕೆ ಇನ್ನಿಲ್ಲದ ರೀತಿಯಲ್ಲಿ ಬೆಂಬಲ ಸಹಾಯ ಸಹಕಾರ ನೀಡ್ತಾ ಇರುವ ಯರ್ರಿಸ್ವಾಮಿಯವರೇ, ಮಾನ್ಯ ಚಂದ್ರಶೇಖರ್ ಅವರೇ, ಶ್ರೀ ಸಿದ್ದರಾಮೇಶ್ವರ ಗೌಡರವರೇ, ಇನ್ನೂ ಬಹಳಷ್ಟು ಜನ ಮಹನೀಯರಿದ್ದಾರೆ. ಮುಖಪರಿಚಯ ಇರುತ್ತೆ, ಕೆಲವು ಸಲ ಹೆಸರು ಮರೆತಿರ್ತೀವಿ. ಅವರೆಲ್ಲರನ್ನು ಸೇರಿಸಿ ಒಂದು ವಾಕ್ಯದಲ್ಲಿ ಸನ್ಮಾನ್ಯ ಅತ್ಯಂತ ಆತ್ಮೀಯ ಆಧ್ಯಾತ್ಮಿಕ ಬಂಧು, ಗೌರವಾನ್ವಿತ ಸನ್ಮಿತ್ರರೇ, ತಾಯಂದಿರೇ ಅಂತ ಕರೆದು ಬಿಡ್ತೇನೆ. ಬಳ್ಳಾರಿ ಬಹಳ ಜಾಗೃತವಾದಂಥ ಊರು. ಕಾರಣ ಇಷ್ಟೇ, ಈ ಊರಿನ ಜನರಲ್ಲಿ ಜ್ಞಾನದ ಹಸಿವು ಇದೆ. ಜ್ಞಾನ ಬೇಕು, ನಮಗೆ ತಿಳುವಳಿಕೆ ಬೇಕು. ಅವರ ಬುದ್ಧಿಗೆ ಹಸಿವು ಬಂದಿದೆ. ಎಷ್ಟೋ ಕಡೆ ಜನರಿಗೆ ಹೊಟ್ಟೆಗೆ ಹಸಿವು ಬಂದಿರುತ್ತೆ, ಬುದ್ಧಿಗೆ ಹಸಿವು ಬಂದಿರಲ್ಲ. ಕೇವಲ ಹೊಟ್ಟೆಗೆ ಮಾತ್ರ ಹಸಿವಿದ್ರೆ ಅವರಿಂದ ಬಹಳ ಕೆಳಮಟ್ಟದ. ಪ್ರಾಣಿಗಳಿಗೂ ಹೊಟ್ಟೆಗೆ ಹಸಿವಿರುತ್ತೆ, ಪ್ರಾಣಿಗಳಿಗೆ ಹೊಟ್ಟೆಯ ಹಸಿವಿರುತ್ತೆ, ಸಂತಾನೋತ್ಪತ್ತಿಯ ಹಸಿವು ಇರುತ್ತೆ. ನಾನು ಸಾಯಬಾರದು, ಬದುಕಬೇಕು ಅನ್ನುವ ಹಸಿವಿರುತ್ತೆ. ಇನ್ನೊಂದು ಪ್ರಾಣಿ ಅದರ ಮೇಲೆ ಬಿದ್ದಾಗ ಸುಲಭವಾಗಿ ಬಿಟ್ಟುಕೊಡಲ್ಲ, ಬದುಕಬೇಕು ನಾನು, ಇನ್ನೂ ಸಂತಾನೋತ್ಪತ್ತಿಯ ಹಸಿವಿದೆ, ಹೊಟ್ಟೆ ತುಂಬಿಸಿಕೊಳ್ಳಬೇಕು ಅನ್ನೋ ಹಸಿವಿದೆ. ಇಷ್ಟೇ ಮೂರೇ ಹಸಿವಿರೋದು. ಈ ಮೂರೇ ಹಸಿವು ನಮಗೂ ಇದ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸವೇನು? ಬಹಳ ದೊಡ್ಡ ಪ್ರಶ್ನೆ, ಬಹಳ ಪ್ರಮುಖವಾದ ಪ್ರಶ್ನೆ, ಜೀವ ತಿರುವನ್ನು ಕೊಡುವಂತಹ
ಪ್ರಶ್ನೆ. ಯಾವುದದು? ನಾನು ಮನುಷ್ಯನಿಗೂ ಪ್ರಾಣಿಗೂ ಇರ್ತಕ್ಕಂಥ ವ್ಯತ್ಯಾಸವೇನು? ಆ ವ್ಯತ್ಯಾಸ ನನ್ನಲ್ಲಿ ಕಾಣ್ತಾ ಇದೆಯಾ? ಸಿಟ್ಟು ಬಂದಾಗ ಪ್ರಾಣಿಗಳಿಗೂ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಇನ್ನೊಂದು ಪ್ರಾಣಿಯನ್ನು ನೋಡಿದ್ರೆ ಹೋಗಿ ತಿಂದು ಬಿಡೋಣ ಅನ್ಸುತ್ತೆ, ಅದನ್ನು ಬದುಕೋದಕ್ಕೆ ಬಿಡಬಾರ್ದು ಅಂತ ಅನ್ಸುತ್ತೆ, ಹೋಗಿ ಸಾಯಿಸ್ಬಿಡುತ್ತೆ. ಹಾಗೆ ನಾನು ಕೂಡ ಕೆಲವು ವರ್ಗದ ಜನ ಅವ್ರಿಗೆ ಬದುಕೋದಕ್ಕೆ ಬಿಡಬಾರ್ದು ಅನ್ನುವ ಆ ಚಿಂತನೆ ನನ್ನ ಮನಸ್ಸಲ್ಲಿ ಬಂದರೆ ಅದು ಸರಿ ಇಲ್ಲ. ಹೀಗೆ ಎಲ್ಲೆಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ. ನಾನು ಗಳಿಸ್ತಾ ಇರುವ ಹಣ ನ್ಯಾಯವಾದ ಮಾರ್ಗದಲ್ಲಿದೆಯಾ? ಎಷ್ಟೋ ಜನರಿಗೆ ಇದೊಂದು ಪ್ರಶ್ನೆಯೇ ಅಲ್ಲ. ನೆನಪಿಟ್ಕೊಳ್ಳಿ, ನ್ಯಾಯವಾದ ಮಾರ್ಗದಲ್ಲಿಯೇ ಸಾಧ್ಯವಾದಷ್ಟು ನನ್ನೆಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳಬೇಕು. ಆಸೆ ಅದು ಒಂದು ರೀತಿಯ ಪ್ರಾಯಶ್ಚಿತ್ತ. ಮನಸ್ಸಿನಲ್ಲಿ ಆಸೆ ಇರುತ್ತಲ್ಲ, ಅದು ನಮ್ಮ ದೌರ್ಬಲ್ಯ. ಯಾವ ಆಸೆಯನ್ನು ಈಡೇರಿಸಿಕೊಳ್ಳಬಲ್ಲೆ ನಾನು? ಅಯ್ಯೋ ದಡ್ಡ, ಆಸೆಯನ್ನು ಈಡೇರಿಸಿಕೊಳ್ಳೋದು ಏನ್ ಮಹಾ ದೊಡ್ಡದು? ಯಾವ ಮಹಾ ದೊಡ್ಡ ಸಾಧನೆ ಅಂತ ಹೇಳ್ಬಿಟ್ಟು ಆ ರೀತಿ ಮಾತಾಡ್ತೀಯ? ಆಸೆಯನ್ನು ಈಡೇರಿಸಿಕೊಳ್ಳೋದು ದೊಡ್ಡದ? ನಿನಗಿಂತಲೂ ದುರ್ಬಲನಾದ ಮನುಷ್ಯನ ಮುಂದೆ ಈ ಮಾತು ಮಾತಾಡುವೇನು? ಆಸೆ ಹೇಳುತ್ತೆ, ಈಡೇರಿಸಿಕೊಳ್ಳುವ ಸಾಮರ್ಥ್ಯವಿಲ್ಲ, ಅವರ ಮುಂದೆ ಮೀಸೆಟ್ಟಿರುವ ನೀನು. ಧೀರ ಯಾರು ಗೊತ್ತಾ? ನನ್ನನ್ನು ಒಂದು ಆಸೆಯು ಆವರಿಸಿಕೊಳ್ಳಲಾಗದು. ನನಗೆ ಆಸೆ ಇಲ್ಲ. ಯಾಕೆ? ನಾನು ಜ್ಞಾನಿ, ಆದ್ದರಿಂದ ನನಗೆ ಆಸೆ ಇಲ್ಲ. ಎಷ್ಟು ಆಸೆಗಳು ಅಷ್ಟು ಕೆಳಮಟ್ಟದ ಜ್ಞಾನ ನನ್ನದು. ಯಾಕೆ? ನಿನಗೆ ಏನು ಕೊರತೆ ಇದೆ ಅಂತ ನಿನಗೆ ಆಸೆ ಬರಬೇಕು. ಆಸೆ ಬರೋದು ಯಾರಿಗೆ? ಎಲ್ಲಿ ಕೊರತೆ ಇದೆ ಅಲ್ಲಿ ಆಸೆ ಬರೋದು. ಎಷ್ಟು ಹೆಚ್ಚು ಆಸೆಗಳು ನಿನಗೆ ಅಷ್ಟು ಹೆಚ್ಚು ಕೊರತೆಗಳು. ಯಾವ ಆಸೆಯೂ ಈಡೇರಿದಂತಹ ಒಂದು ಸ್ಥಿತಿ ನಿನ್ನ ಜೀವನದಲ್ಲಿ ಬಂದಾಗ ನೀನು ಎಷ್ಟು ಸುಖವಾಗಿರ್ತೀಯ ಅನ್ನೋ ಕಲ್ಪನೆ ನಿನಗಿದೆಯಾ? ಆ ಅನುಭವ ನನಗೆ ಪ್ರತಿನಿತ್ಯ ಬರುತ್ತೆ. ಅಲ್ಲಿ ಯಾವ ಆಸೆಯೂ ಈಡೇರ್ತಾ ಇರಲ್ಲ. ಎಷ್ಟು ಸುಖವಾಗಿರ್ತೀಯ ಗೊತ್ತಾ ನೀನು? ಯಾಕೆ? ಸುಖಕ್ಕೆ ಆಸೆ ಈಡೇರಬೇಕಾದ ಅವಶ್ಯಕತೆ ಒಂದು ಪೈಸೆಯೂ ಇಲ್ಲ. ಆದರೆ ನೀನು ದಡ್ಡ, ನಿನ್ನ ಬುದ್ಧಿ ಮಂಕು, ನೀನು ಇದನ್ನು ಗಮನಿಸಲಿಲ್ಲ. ಗಮನಿಸಬೇಕಾಗಿತ್ತು. ನೀನು ಏನು ಗಮನಿಸಬೇಕಾಗಿತ್ತು? ನಿನ್ನೆ ರಾತ್ರಿ ಗಾಢ ನಿದ್ದೆಯಲ್ಲಿ ಮಲಗಿದ್ದೀಯಲ್ಲ, ಅಂತಹ ಸುಖ ನಿನ್ನ ಜೀವನದಲ್ಲಿ ಎಂದಾದರೂ ನೀನು ಪಡ್ಕೊಂಡಿದ್ದೀಯಾ? ಇಲ್ಲ ಸ್ವಾಮೀಜಿ, ಮೈಸೂರು ಪಾಕ್ ತಿಂದಾಗ ಅದಕ್ಕಿಂತ ಸುಖ ಇದೆ. ಮೈಸೂರು ಪಾಕ್ ತಿಂದರೆ ಅದಕ್ಕಿಂತ ಸುಖ ಯಾಕಿದೆ ಅಂದ್ರೆ ಅದರ ಹಿಂದಿನ ದಿನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದೀಯ, ಆದ್ದರಿಂದ. ಅದರ ಹಿಂದಿನ ದಿನ ರಾತ್ರಿ ನೀವು ನಿದ್ದೆ ಕೆಟ್ಟಿದ್ರೆ ಯಾರು ಏನು ತಿನ್ನೋದು ಕೊಟ್ಟರು ಅದನ್ನು ಬಿಸಾಕಿ ಮೊದಲು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತೀನಿ. ಗಾಢ ನಿದ್ದೆಯಲ್ಲಿ ನಿನ್ನ ಯಾವ ಆಸೆಯನ್ನು ನೀನು ನೆರವೇರಿಸಿಕೊಂಡೆ? ಎಷ್ಟು ಆಸೆಗಳು ನೆರವೇರಿತು? ಒಂದು ಆಸೆಯಾದರೂ ಎದ್ದ ಆಸೆ ನೆರವೇರುತ್ತಾ ಎಷ್ಟು ಸುಖವಾಗಿದ್ದೆ? ಇದು ನಿಮಗೇನು ಅನ್ನಿಸ್ತಾ ಇಲ್ವಾ? Could you not compare these two different states of your consciousness? ಒಂದು ಕಡೆ ಒಂದು ಪ್ರಜ್ಞೆಯಲ್ಲಿ ಆಸೆ ನೆರವೇರ್ತಿದೆ, ಇನ್ನೊಂದು ಪ್ರಜ್ಞೆಯಲ್ಲಿ ಆಸೆನೂ ಇಲ್ಲ, ನೆರವೇರೋ ಪ್ರಶ್ನೆ ಇಲ್ಲವೇ ಇಲ್ಲ. ಇವೆರಡರಲ್ಲಿ ನೀನು ಸುಖವಾಗಿದ್ದದ್ದು ಎಲ್ಲಿ? ಎಲ್ಲ ಆಸೆಗಳನ್ನು ನೆರವೇರಿಸಿಕೊಂಡ್ರೆ ಆಸೆ ಎದ್ದಿದ್ದೇ ತಪ್ಪು. ಓಕೆ, ಅಷ್ಟು ನಾವು ಆದರ್ಶವಾಗೋದು ಬೇಡ. ಒಮ್ಮೆಲೆ ಆಸೆ ಹೇಳಿ ಎದ್ದ ಆಸೆಯನ್ನ ಸನ್ಮಾರ್ಗದಲ್ಲಿ ನೆರವೇರಿಸಿಕೊಳ್ಳುವುದು. ಟಾಟಾ ಎಂದಿಗೂ ಅನ್ಯಾಯದ ಮಾರ್ಗವನ್ನು ತುಳಿದವನಲ್ಲ. ಏನು ಕಡಿಮೆ ಆಗಿದೆ ಅವನಿಗೆ? ಜಮಶೆಡ್ಡಿ ಟಾಟಾ ಎಂದಿಗೂ ಕೂಡ ಟಾಟಾ ಫ್ಯಾಮಿಲಿ ಅನ್ಯಾಯದ ಮಾರ್ಗದಲ್ಲಿ ನಾವು ಆಸೆಗಳನ್ನು ಪೂರೈಸಿಕೊಳ್ಬೇಕು, ಹಣ ಮಾಡಬೇಕು ಹೋದವರಲ್ಲ. ಏನು ಕಡಿಮೆ ಆಯಿತು ಅವರಿಗೆ? ಬಹುಶಃ ಅದೇ ರೀತಿ ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಇನ್ಫೋಸಿಸ್
ಅದನ್ನು ನಡೆಸ್ತಾ ಇರ್ತಕ್ಕಂಥವ್ರು ಯಾವುದೇ ಕೆಟ್ಟ ದಾರಿಯನ್ನು ಅನುಸರಿಸೋದು ಅಲ್ಲ ಅಂತ ಹೇಳ್ಬೋದು. ಇನ್ನೂ ಮಹಾತ್ಮರಿದ್ದಾರೆ, ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ಅಷ್ಟೇ. ಟಾಟಾ ಸುಪ್ರಸಿದ್ಧರಾಗಿದ್ದಾರೆ. ಇಡೀ ಜಗತ್ತಿನಲ್ಲಿ ಇಂಡಸ್ಟ್ರಿಯಲ್ ವರ್ಲ್ಡ್ನಲ್ಲಿ ಟಾಟಾಗಿರುವಷ್ಟು ಗೌರವ ಮತ್ತೆ ಯಾರಿಗೂ ಇಲ್ಲ. ಕಾರಣ ಇಷ್ಟೇ, ಅವರು ಎಂದಿಗೂ ಮೋಸಗಾರರಲ್ಲ, ಹಣದ ಹಿಂದೆ ಬೀಳುವವರಲ್ಲ, ಸಮಾಜ ಸೇವೆಯನ್ನೇ ಉದ್ದಿಮೆಯನ್ನಾಗಿ ಮಾಡಿಕೊಂಡವರು, ಅದರಲ್ಲಿ ಎಷ್ಟು ಲಾಭ ಬರುತ್ತೋ ಬರಲಿ ಅಂತ ಅಂದವರು ಅವರು. ಭಾರತದ ಯಾವುದೇ ಮೂಲೆಯಲ್ಲಿ ಏನಾದರೂ ತೊಂದರೆ ಬಂದರೆ ಸಹಾಯಕ್ಕೆ ಮೊದಲು ಧಾವಿಸುವುದು ಟಾಟಾ. ಕರೋನಾ ಬಂದಾಗ ಹೇಳಿದ್ರು, ಸಂದರ್ಭ ಬಂದರೆ ನನ್ನ ಇಡೀ ಆಸ್ತಿ ಮಾರಿಬಿಟ್ಟು ದೇಶಕ್ಕೆ ಬಂದ್ಬಿಡ್ತೇನೆ. ಕಾರಣ ಇಷ್ಟೇ, ಸ್ವಾಮಿ ವಿವೇಕಾನಂದ ಪ್ರಭಾವಿತರಾಗಿದ್ದವರು ಜಮಶೆಡ್ಜಿ ಟಾಟಾ. ವಿವೇಕಾನಂದ 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 ಕೂತ್ರೆ ನಿಂತ್ರೆ ದಿನಕ್ಕೆ 3 ಸಲ ನಾವು ಅಂತೀವಲ್ಲ, ಸುಮ್ಮನೆ ಅಂತೀವ. ಏನು ಮಹಿಮೆ ಮೆರೆದ ಆ ಮಹಾತ್ಮ, ಏನು ಮಹಿಮೆ ಮೆರೆದ. 3 ದಿನ ಒಬ್ಬ ವ್ಯಕ್ತಿಯ ಜೊತೆ ಕಾಲ ಕಳೆದು ಬಿಟ್ರೆ ಆ ವ್ಯಕ್ತಿಯನ್ನ ಜಗತ್ತಿನ ಈ ನಿಲ್ಲದ ಪರೋಪಕಾರಿಯನ್ನಾಗಿ ಪರಿವರ್ತನೆ ಮಾಡಿಬಿಡ್ತಿದ್ದ. ಈ ಕಡೆ ಭಾರತದಲ್ಲಿ ಟಾಟಾ, ಆ ಕಡೆ ಅಮೆರಿಕದಲ್ಲಿ ರಾಕ್ಫೆಲ್ಲರ್. ಇವತ್ತು ಅಮೆರಿಕದ ಮುಕ್ಕಾಲು ವಿಶ್ವವಿದ್ಯಾಲಯಗಳು ತಮ್ಮ ಮುಕ್ಕಾಲು ಕಟ್ಟಡಗಳನ್ನ, ಮುಕ್ಕಾಲು ಲೈಬ್ರರಿಗಳನ್ನ, ಮುಕ್ಕಾಲು ರಿಸರ್ಚ್ ಫೌಂಡೇಶನ್ಗಳನ್ನ ಇಟ್ಕೊಂಡಿರೋದು ರಾಕ್ಫೆಲ್ಲರ್ ಫೌಂಡೇಶನ್ ಸಹಾಯದಿಂದ. ಇವತ್ತು ಜಗತ್ತಿನ ಆಹಾರದ ಸಮಸ್ಯೆ ಪರಿಹಾರವಾಗಿರೋದು ರಾಕ್ಫೆಲ್ಲರ್ ಫೌಂಡೇಶನ್. ಈ ಕಡೆ ರೈಸ್ ರಿಸರ್ಚ್ ಮ್ಯಾನಿಲಾ, ಫಿಲಿಪೀನ್ಸ್ ರಾಜಧಾನಿ ಮ್ಯಾನಿಲಾದಲ್ಲಿರ್ತಕ್ಕಂಥ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಹಾಗೆಯೇ ಅಮೆರಿಕದಲ್ಲಿರ್ತಕ್ಕಂಥ ನಾರ್ಮನ್ ಬೋರ್ಲಾ ವೀಟ್ಗೆ ಸಂಬಂಧಪಟ್ಟಂತೆ HYV ಹೈ ಯೀಲ್ಡಿಂಗ್ ವೆರೈಟಿ, ಗೋಧಿಗೆ ಸಂಬಂಧಪಟ್ಟಂತ ಹೈ ಯೀಲ್ಡಿಂಗ್ ವೆರೈಟಿ, 1 ಎಕರೆಗೆ 40 ಚೀಲ ಬರಬೇಕು ಅಂತಹ ಒಂದು ಬೀಜದ ತಳಿ, ಅಕ್ಕಿ 1 ಎಕರೆಗೆ 45 ಚೀಲ ಬರಬೇಕು ಅಂತಹ ಬೀಜದ ತಳಿ. ಇವೆರಡೂ ಬೀಜದ ತಳಿಗಳು ನಿರ್ಮಾಣವಾಗಿದ್ದು ರಾಕ್ಫೆಲ್ಲರ್ ಫೌಂಡೇಶನ್ ನಡೆದ ರಿಸರ್ಚ್ನಿಂದ. ಆ ರಾಕ್ಫೆಲ್ಲರ್ ಫೌಂಡೇಶನ್ ಅಸ್ತಿತ್ವಕ್ಕೆ ಬರುವುದಕ್ಕೆ ಕಾರಣರಾದವರು ಸ್ವಾಮಿ ವಿವೇಕಾನಂದ. ಆ ಕಡೆ ಜಮಶೆಡ್ಜಿ ಟಾಟಾ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಇವತ್ತು ಏನು ಕರಿತೀವಿ, ಅದರ ಅಸ್ತಿತ್ವಕ್ಕೆ ಕಾರಣರಾದವರು ಟಾಟಾ, ಜಮಶೆಡ್ಜಿ ಟಾಟಾ. ಆ ರೀತಿ ಅವರಿಗೆ ಪ್ರೇರಣೆ ಕೊಟ್ಟಿದ್ದು ಸ್ವಾಮಿ ವಿವೇಕಾನಂದ. ಕೇವಲ ಜಪಾನ್ನಿಂದ ಅಮೆರಿಕಕ್ಕೆ ಒಂದೇ ಹಡಗಿನಲ್ಲಿ ಸಹ ಪ್ರಯಾಣಿಕರಾಗಿ ಹೋಗ್ತಾ ಇದ್ದಾಗ ಅವ್ರ ಮೇಲೆ ಪ್ರಭಾವ ಬೀರಿ ದೇಶಕ್ಕಾಗಿ ಏನಾದರೂ ಮಾಡಲಿಲ್ಲ ಅಂದ್ರೆ ನಿಮ್ಮ ಶ್ರೀಮಂತಿಕೆ ಇಟ್ಕೊಂಡು ಏನು ಪ್ರಯೋಜನ? ಇದೇ ಮಾತನ್ನ ಕೃಷ್ಣರಾಜ ಒಡೆಯರ್ ತಂದೆ ಚಾಮರಾಜೇಂದ್ರ ಒಡೆಯರಿಗೆ ಮೈಸೂರಿನಲ್ಲಿದ್ದಾಗ ವಿವೇಕಾನಂದ ಹೇಳಿದರು. ಏನ್ ಹೇಳಿದ್ರು ಮಹಾರಾಜನಿಗೆ? ಯು ಆರ್ ಎ ಟ್ರಸ್ಟಿ ಆಫ್ ಗಾಡ್ಸ್ ಪ್ರಾಪರ್ಟಿ, ಯು ಆರ್ ಎ ಟ್ರಸ್ಟಿ ಆಫ್ ಗಾಡ್ಸ್ ಪ್ರಾಪರ್ಟಿ, ಯು ಮಸ್ಟ್ ಲುಕ್ ಅಪಾನ್ ಯುವರ್ ಸಿಟಿಸನ್ಸ್ ಆಸ್ ಯುವರ್ ಓನ್ ಚಿಲ್ಡ್ರನ್. ನಿನ್ನ ಪ್ರಜೆಗಳನ್ನು ನಿನ್ನ ಮಕ್ಕಳಂತೆ ನೋಡ್ಕೋ. ಭಗವಂತನ ಈ ದೊಡ್ಡ ಆಸ್ತಿಗೆ ನೀನು ಕೇವಲ ಪಾರ್ವತ್ಯಗಾರ, ಅದರ ಓನರ್ ಅಲ್ಲ ನೀನು, ಅದರ ಮಾಲೀಕ ಅಲ್ಲ ನೀನು. ರಾಜತ್ವ ನಿನ್ನ ಮಾಲೀಕತ್ವಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದೆಲ್ಲ ಪರಮಾತ್ಮನಿಗೆ ಸೇರಿದ್ದು. ಅದರ ಕಸ್ಟೋಡಿಯನ್, ಅದರ ಮ್ಯಾನೇಜರ್ ನೀನು. ಯು ಆರ್ ಎ ಕಸ್ಟೋಡಿಯನ್ ಆಫ್ ಗಾಡ್ಸ್ ಪ್ರಾಪರ್ಟಿ, ಯು ಆರ್ ಎ ಟ್ರಸ್ಟಿ ಆಫ್ ಗಾಡ್ಸ್ ಪ್ರಾಪರ್ಟಿ. ಹೋದ ಕಡೆ ಒಬ್ಬ ರಾಜ, ಒಬ್ಬ ದಿವಾನ, ಒಬ್ಬ ಶ್ರೀಮಂತ, ಅದು ಟಾಟಾ ಇರಲಿ, ಅದು ರಾಕ್ಫೆಲ್ಲರ್ ಇರಲಿ, ಅದು ಮತ್ತೊಬ್ಬರೇ ಇರಲಿ, ಯಾರಾದರೂ ಇರಲಿ, ಇವರಿಂದ ಏನು ಮನುಕುಲಕ್ಕೆ ಹಿತವನ್ನು ಉಂಟು ಮಾಡುವಂತಹದ್ದು, ಏನು ಇವರಿಂದ ಕೆಲಸ ಮಾಡಬಹುದು? ಇದೇ ವಿವೇಕಾನಂದರ ಒಂದು ಚಿಂತನೆ. ಇವರನ್ನ ಮನುಕುಲದ ಉದ್ಧಾರಕ್ಕಾಗಿ ಯಾವ ರೀತಿ ಸೆಳೆಯಬಹುದು ನಾನು, ಯಾವ ರೀತಿಯಲ್ಲಿ ಇವರಿಂದ ಬಿದ್ದ ಜನರನ್ನು ಮೇಲೆ ಕೇಳಿಸುವುದಕ್ಕೆ ಯಾವುದಾದರೂ ಒಂದು ಕಾರ್ಯಸಿದ್ಧತೆಗೆ ನಾನು ಸಹಾಯವನ್ನು ಪಡೆದುಕೊಳ್ಳಬಹುದು. ಎರಡನೇ ಯೋಚನೆಯೇ ಇಲ್ಲ. ಏತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥ ಪರಿತ್ಯಜ್ಯೆ. ಮಹಾತ್ಮರ ಲಕ್ಷಣಗಳನ್ನ ಭರ್ತೃಹರಿ ಹೇಳ್ತಾನೆ. ಕೂತರೆ ನಿಂತರೆ ಅವರಿಗೆ ಜಗತ್ತಿನ ಹಿತ ಹೇಗೆ ಮಾಡಲಿ, ಬೇರೇನು ಮಾಡಲಿ. ಶಿವ ವಿಷವನ್ನು ಕುಡಿದಾಗ ಯಾಕೆ ವಿಷ ಕುಡಿದ ಅನ್ನೋದನ್ನು ಕಾಳಿದಾಸ ಬಹಳ ಚೆನ್ನಾಗಿ ಹೇಳ್ತಾನೆ, ಅದ್ಭುತವಾಗಿ ಹೇಳ್ತಾನೆ. ತಪ್ಪಿಯಂತೆ ಲೋಕತಾಪೇನ ಪ್ರಾಯಶಃ ಸಾಧವೋ ಜನಾ ಪರಮಾರಾಧನಂ ತಂಧಿ ಪುರುಷಸ್ಯ ಅಖಿಲಾತ್ಮನಃ. ಸಾಧು ಜನರು, ಸಾಧುಗಳು ಹುಟ್ಟಿದ್ದಾರೆ ಜಗತ್ತಿನಲ್ಲಿ, ಸಾಧು ಸಂತರು ಮಹಾತ್ಮರು ಹುಟ್ಟಿದ್ದಾರೆ. ಅವರ ಲಕ್ಷಣವೇ ಹೀಗೆ, ಅವರ ಸ್ವಭಾವವೇ ಹೀಗೆ. ಅವರು ಬೇರೆ ರೀತಿಯಲ್ಲಿ ಬದುಕಲಾರರು. ಏನು ಅವರ ಸ್ವಭಾವ?
ತಪ್ಪಿಯಂತೆ ಲೋಕ ತಾಪೇನ, ಜಗತ್ತು ಬೆಂಕಿ ಹತ್ತಿ ಉರಿತಾ ಇದ್ದಾಗ ಪ್ರಾಯಶಃ ಸಾಧವೋ ಜನ ಸುಮ್ಮನೆ ಕೂಡಲಾರರು. ತಮಗೆ ತೊಂದರೆ ತಗೊಂಡು ತಮಗೆ ತೊಂದರೆ ಆಗುವ ಚಿಂತೆ ಇಲ್ಲ, ಜಗತ್ತಿಗೆ ತೊಂದರೆ ಆಗ್ತಾ ಇದ್ರೆ ಆ ತೊಂದರೆಯನ್ನು ಪರಿಹರಿಸುವುದಕ್ಕೆ ಸಾಧ್ಯವಾದದ್ದೆಲ್ಲ ಮಾಡ್ತಾರೆ. ಹಾಗೆ ಮಾಡುವುದರ ಮೂಲಕ ಅವರಿಗೆ ಪ್ರಾಣ ಹೋದರು, ತೊಂದರೆಯಾದರೂ ಅದು ಲೆಕ್ಕಕ್ಕೆ ಇಟ್ಕೊಳ್ಳುವುದಿಲ್ಲ. ಪರಮಾರಾಧನಂತದ್ದು ಯಾಕೆ ಅವರು ಅಖಿಲಾತ್ಮನ ವಿಶ್ವವನ್ನೇ ತಮ್ಮ ಆತ್ಮವನ್ನಾಗಿ ಮಾಡಿಕೊಂಡವರು. ಧ್ಯಾನಕ್ಕೆ ಕುಳಿತಿದ್ದ ಶಿವ ಸಮುದ್ರ ಮಂಥನ ನಡೀತಾ ಇದ್ರೆ ಅತ್ಯಂತ ಆಕರ್ಷಣೀಯವಾದ ಏನೇನೋ ಬಂತು, ಐರಾವತ ಬಂತು, ವಜ್ರ ಬಂತು, ಅದ್ಭುತವಾದ ವಿಚಾರ ಬಂತು, ಏನೆಲ್ಲ ಬಂತು, ಉಚ್ಚೈಶ್ರವಸ್ ಅನ್ನುವಂತಹ ಕುದುರೆ ಬಂತು. ಆದರೆ ಬೈರಾಗಿ ಶಿವ ಧ್ಯಾನಕ್ಕೆ ಕುಳಿತಿದ್ದಾನೆ. ಆದರೆ ಯಾರ ಕಡೆಗೂ ಅವನ ಗಮನವಿಲ್ಲ. ನನಗಿದೆಲ್ಲ ಏನು ಬೇಕಾಗಿಲ್ಲ, ಪಾರ್ವತಿನೇ ಆಕಾಶ ಭೂಮಿ ಒಂದು ಮಾಡಬೇಕಾಯಿತು, ಇವನ ಗಮನವನ್ನು ಅವನ ಕಡೆಗೆ ಸೆಳೆಯುವುದಕ್ಕೆ. ಇದಕ್ಕೆಲ್ಲ ಅವನು ಆಸೆ ಪಡುವವನು. ಅವನು ಯಾವಾಗ ಭವಿಷ್ಯ ಬಂದು ಜಗತ್ತು ಹಾಳಾಗುತ್ತೆ ಅನ್ನುವ ಸಂದರ್ಭ ಬಂತು, ಧ್ಯಾನದಿಂದ ಎದ್ದ. ಆಕರ್ಷಣೆಗಳು ಅವನನ್ನು ಧ್ಯಾನದಿಂದ ಎಬ್ಬಿಸಲಿಲ್ಲ, ಆಪತ್ತುಗಳು ಧ್ಯಾನದಿಂದ ಎಬ್ಬಿಸಿದವು. ನಾನು ಈಗ ಧ್ಯಾನ ಮಾಡುವ ಸಮಯವಲ್ಲ, ಇದು ಕುಳಿತುಕೊಂಡು ಧ್ಯಾನಾನಂದವನ್ನು ಅನುಭವಿಸುವ ಸಮಯ ಅಲ್ಲ. ಸ್ವಾರ್ಥಿ ಆಗಲಾರೆ ನಾನು. ಜಗತ್ತು ಸಾಯ್ತಾ ಇದೆ, ವಿಷ ಆವರಿಸ್ಕೊಳ್ತಾ ಇದೆ, ಹಲ ಎದ್ದ ಆ ವಿಷಯವನ್ನು ಕುಡಿದ, ತಾನು ಕುಡಿದ. ಕಾಳಿದಾಸ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡ್ತಾನೆ. ಸುಮ್ಮನೆ ಹೇಳ್ತಾರೆ, ವಾಗರ್ಥ ಅನ್ನುವ ಸಂತೃಪ್ತವು ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರು ಒಂದೇ ಪಾರ್ವತಿ ಪರಮೇಶ್ವರ. ಜಗತ್ತಿನ ತಂದೆ ತಾಯಿಯಂದಿರಾದ ಪಾರ್ವತಿ ಪರಮೇಶ್ವರರಿಗೆ ಮೊದಲು ನಮಸ್ಕಾರ ಮಾಡ್ತೇನೆ. ಸುಮ್ಮನೆ ಹೇಳದ್ನ ಜಗತ್ತಿನ ತಂದೆ ತಾಯಿಯಂದಿರು ನೀವು ನಿಮಗೆ ಪ್ರಣಾಮ ಮಾಡ್ತೇನೆ. ಇಂಥದ್ದೆಲ್ಲ ಕಂಡಿದ್ದಾನಲ್ಲ ಅವನು. ಪಾರ್ವತಿಯ ತಪಸ್ಸನ್ನು ವರ್ಣಿಸ್ತಾರೆ. ಎಂಥ ತಪಸ್ಸು ಮಾಡಿಬಿಟ್ಟೆ, ಅಪರ್ಣೆಯಾದೆ, ಎಲೆ ತಿನ್ನೋದಕ್ಕೆ ಪ್ರಾರಂಭ ಮಾಡಿದೆ, ಊಟ ಬಿಟ್ಟೆ, ನೀರು ಬಿಟ್ಟೆ, ಒಣಗಿದ ಎಲೆಯನ್ನು ತಿಂದೆ, ಕೊನೆಗೆ ಎಲೆ ತಿನ್ನೋದನ್ನು ಬಿಟ್ಟುಬಿಟ್ಟೆ. ಪರ್ಣ ಅಂದ್ರೆ ಎಲೆ ತಿನ್ನೋದನ್ನು ಬಿಟ್ಟ ಮೇಲೆ ಅವಳು ಅಪರ್ಣ ಪಾರ್ವತಿ, ದುರ್ಗಾ, ಮೃಡಾನಿ, ಚಂಡಿಕಾ, ಅಂಬಿಕಾ, ಆರ್ಯ, ದಾಕ್ಷಾಯಿಣಿ, ಗಿರಿಜ, ಮೇನಕಾತ್ಮಜ, ಶಿವ, ಭವಾನಿ, ರುದ್ರಾಣಿ, ಶರ್ವಾಣಿ, ಸರ್ವಮಂಗಳ, ಅವರ ಕೋಶದಲ್ಲಿ ಅಮರಸಿಂಹ, ಹೀಗೆಲ್ಲ ನಾಲ್ಕಾರು ಅದ್ಭುತವಾದಂತಹ ಮಾತುಗಳಿಂದ, ಹೆಸರುಗಳಿಂದ ಪಾರ್ವತಿಯನ್ನು ಒಂದು ವರ್ಣನೆ ಮಾಡ್ತಾನೆ. ಮಹಾದೇವಿಯನ್ನು ವರ್ಣನೆ, ಮಹಾದೇವ ಇವಳು ಮಹಾದೇವಿಯನ್ನು ವರ್ಣನೆ ಮಾಡ್ತಾರೆ. ಯಾಕೆ? ಮಹಾತ್ಮರ ಲಕ್ಷಣವೇ ಹಾಗೆ. ಅವರು ಹುಟ್ಟೋದೇ ಅದಕ್ಕೋಸ್ಕರ. ಯಾರನ್ನೇ ನೋಡಿ, ರಾಮನನ್ನು ನೋಡಿ, ಕೃಷ್ಣನನ್ನು ನೋಡಿ, ಕೃಷ್ಣ ಎಷ್ಟೋ ರಾಜನ ಸಿಂಹಾಸನದಿಂದ ಕೆಳಗಿಳಿಸಿದ. ಆ ಕಡೆ ಜರಾಸಂಧನನ್ನ, ಈ ಕಡೆ ಉಗ್ರಸೇನರನ್ನ, ಯಾರ್ಯಾರನ್ನೋ ಸಿಂಹಾಸನದಿಂದ ಕೆಳಗಿಳಿಸಿದ. ಆದರೆ ತಾನು ಹೋಗಿ ಆ ಸಿಂಹಾಸನದ ಮೇಲೆ ಕೂಡಲಿಲ್ಲ. ರಾಮ ಅದಂತೂ ಇನ್ನೊಂದು ಕಥೆ. ಯಾವ ಕಾರಣಕ್ಕಾಗಿ ಅವನು ಸಿಂಹಾಸನ ತ್ಯಾಗ ಮಾಡಬೇಕು? ಕಾರಣವೇ ಇಲ್ಲ. ಬೇಡ. ಸಿಂಹಾಸನ ಹೋಗ್ಲಿ, ಸೀತೆ ಏನು ತಪ್ಪು ಮಾಡಿದ್ದಾಳೆ ಅಂತ ಅವಳನ್ನು ತ್ಯಾಗ ಮಾಡಬೇಕು, ಅದು ಬೇಡ. ಲಕ್ಷ್ಮಣ ಏನು ತಪ್ಪು ಮಾಡಿದ್ದಾನೆ, ಕೊನೆಗೆ ಲಕ್ಷ್ಮಣನನ್ನು ತ್ಯಾಗ ಮಾಡಿದ. ರಾಮಾಯಣ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಕಥೆ. ಕೊನೆಗೆ ಲಕ್ಷ್ಮಣನನ್ನು ಕೂಡ ತ್ಯಾಗ ಮಾಡಬೇಕಾಗಿತ್ತು. ಆಮೇಲೆ ರಾಮ ಯೋಚನೆ ಮಾಡಿದ, ಲಕ್ಷ್ಮಣನ ಇಲ್ಲದ ಜೀವನ ನನಗೆ ಯಾಕೆ ಬೇಕಾಗಿದೆ? ಸೀತೆ ಇಲ್ಲದೆ ಇದ್ದಾಗ ತಡ್ಕೊಂಡ, ಲಕ್ಷ್ಮಣ ಇಲ್ಲದೆ ಹೋದ ಮೇಲೆ ಒಂದು ದಿನ ತಡ್ಕೊಳ್ಳೋಕ್ಕಾಗಲಿಲ್ಲ. ರಾಮ ಲಕ್ಷ್ಮಣರಂತೂ ಬದುಕಬೇಕು. ಅಣ್ಣ ತಮ್ಮಂದಿರು ಇವತ್ತದ್ದು ಇದೆಲ್ಲ ಭಾವಿಸಬೇಕು. ಅಣ್ಣ ತಮ್ಮಂದಿರು ಅಂದ್ರೆ ಏನು? ಎಂಥ ಬಂಧುತ್ವದು, ರಕ್ತ ಹಂಚಿಕೊಂಡು ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಅಣ್ಣ ತಮ್ಮಂದಿರು ತಿಂತೀವಲ್ಲ, ನಾವು ಬದುಕಬೇಕಾದ ಮಾರ್ಗ ಹೇಗೆ, ನಾವು ಇರಬೇಕಾದ್ರೆ ಹೇಗೆ, ಇದೆಲ್ಲ ಮರೆಯಬಾರದು. ಹಣವೇ ಸರ್ವಸ್ವವಲ್ಲ. ಯಾವಾಗಲೂ ನೆನಪಿಟ್ಕೊಳ್ಳಿ, ಒಬ್ಬ ಮನುಷ್ಯನಿಗೆ ಅತ್ಯಂತ ಉನ್ನತ ಮಟ್ಟದ ಸುಖ ಕೊಡೋದು ಎಷ್ಟು ಕಾಳಜಿ ಮಾಡ್ತಾನೆ ನನಗಾಗಿ. ರಾಮಕೃಷ್ಣರು ನರೇಂದ್ರನಿಗೆ ಕಾಳಜಿ ಮಾಡಿದ್ರಲ್ಲ, ಪ್ರೀತಿ ಮಾಡಿದ್ರಲ್ಲ, ಧನ್ಯರಾಗಿ ಹೋದ ನರೇಂದ್ರ. ಯಾವ ಮಟ್ಟಕ್ಕೆ ಮುಂದೆ ವಯಸ್ಸಾದಂತೆ ಸ್ವಾಮಿ ವಿವೇಕಾನಂದರು ಗುರು ತನ್ನನ್ನು ಯಾವ ಮಟ್ಟಕ್ಕೆ ಪ್ರೀತಿ ಮಾಡಿದ್ರು ಅಂತನ್ನೋದನ್ನು ನೆನೆಸ್ಕೊಂಡು ಯಾವ ಮಟ್ಟಕ್ಕೆ ಅವರು ಭಾವುಕರಾಗ್ತಾ ಇದ್ರು ಅಂದ್ರೆ, ಕೊನೆಗೆ ರಾಮಕೃಷ್ಣರ ಹೆಸರು ಹೇಳೋದಕ್ಕೂ ಆಗ್ತಾನೆ, ಗಂಟು ಉಬ್ಬಿ ಬಂದ್ಬಿಡೋದು.
ಎಂಥ ಸಂಬಂಧ. ಹಾಗೆ ನರೇಂದ್ರ ಮತ್ತು ಅವರ ತಾಯಿಯ ಸಂಬಂಧ. ಯಾವುದೇ ಮನುಷ್ಯನಿಗೆ ಯಾವುದೇ ಕಾಲದಲ್ಲಿ ಅತ್ಯಂತ ಉನ್ನತ ಮಟ್ಟದ ಸುಖ ಕೊಡೋದು ಇನ್ನೊಂದು ವ್ಯಕ್ತಿಯ ಜೊತೆ ಅವರು ಇಟ್ಕೊಂಡಿರ್ತಕ್ಕಂಥ ಸಂಬಂಧ. ಹಾಗೆಯೇ ಒಬ್ಬ ವ್ಯಕ್ತಿಗೆ ತಡ್ಕೊಳ್ಳುವುದಕ್ಕೆ ಸಾಧ್ಯವಿಲ್ಲದಂತ ದುಃಖ ಕೊಡುವುದು ಕೂಡ ಇನ್ನೊಬ್ಬ ವ್ಯಕ್ತಿಯ ಜೊತೆ ತಾನು ಇಟ್ಕೊಂಡಿರ್ತಕ್ಕಂಥ ಸಂಬಂಧವೇ ಕಾರಣವಾಗುತ್ತೆ. ಏನೋ ಕೆಟ್ಟು ಹೋಗಿ ಸಂಬಂಧ ಅದು ಯಾವ ಮಟ್ಟಕ್ಕೂ ಇಳಿದು ಹೋಗಿ ಕೆಳಕ್ಕೆ ನಶಿಸಿ ಹೋಗಿ ಹಾಳಾಗಿ ಆ ಸಂಬಂಧ ಯಾವ ಮಟ್ಟಕ್ಕೆ ಇವರಿಗೆ ದುಃಖ ಕೊಡ್ತಾ ಇರುತ್ತೆ ಅಂದ್ರೆ ಆ ದುಃಖದ ಮುಂದೆ, ಆ ನೋವಿನ ಮುಂದೆ ಇನ್ಯಾವ ನೋವು ಇಲ್ಲ. ಆ ಸಂಬಂಧಗಳನ್ನು ಹೇಗೆ ಇಟ್ಕೊಳ್ಬೇಕು. ಪ್ರಜೆ ಮತ್ತು ರಾಜನ ಸಂಬಂಧ, ಪತಿಗಾಗಿ ಪತ್ನಿ ಮಾಡಬೇಕಾದಂತಹ ತ್ಯಾಗ, ಪತ್ನಿಗಾಗಿ ಪತಿ ಮಾಡಬೇಕಾಗಿರ್ತಕ್ಕಂಥ ತ್ಯಾಗ, ಇದನ್ನೆಲ್ಲ ಅಚ್ಚೊತ್ತುವಂತೆ ನಮ್ಮ ಕಣ್ಣು ಮುಂದೆ ತರುವಂತಹದ್ದೇ ರಾಮಾಯಣ. ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಇನ್ನೂ ಏನೇನೋ ಇದೆ, 10 ದಿನದಲ್ಲಿ ನೋಡ್ತೀವಿ, ಸಂದರ್ಭ ಸಿಕ್ಕಿದಾಗೆಲ್ಲ ಹೇಳ್ತೀನಿ. ಒಂದೊಂದು ಅಂಶವನ್ನು ನಾವು ನೋಡ್ತಾ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಮನುಷ್ಯ ಜೀವನದಲ್ಲಿ ಸುಖವಾಗಿರುವುದಕ್ಕೆ ಏನೇನು ಬೇಕು, ಒಂದೊಂದು ದಿನವೂ ಜೀವನದಲ್ಲಿ ಹಬ್ಬದಂತೆ ಕಳೆಯಬೇಕು. ಒಂದೊಂದು ದಿನ ಒಂದೊಂದು ಹಬ್ಬ, ಅದಕ್ಕೆ ಏನೇನು ಬೇಕಾಗುತ್ತೆ ವ್ಯವಸ್ಥೆ, ಆ ಎಲ್ಲ ವ್ಯವಸ್ಥೆಗಳನ್ನು ಒಟ್ಟಿಗೆ ಸೇರಿಸಿ ಭಾರತೀಯರು ಅದಕ್ಕೊಂದು ಹೆಸರಿಟ್ಟಿದ್ದಾರೆ. ಆ ಹೆಸರೇ ಧರ್ಮ. ಧರ್ಮ. ನಿಮ್ಮ ಜೀವನ ಪ್ರತಿನಿತ್ಯವೂ ಒಂದು ಹಬ್ಬವಾಗಬೇಕು ಅಂದ್ರೆ ಏನು ಸಿದ್ಧತೆ ಬೇಕು, ಆ ಜೀವನಕ್ಕೆ ಏನು ಲಕ್ಷಣ ಇರಬೇಕು, ಅದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಅದಕ್ಕೆ ಹೆಸರಿಟ್ಟಿದ್ದಾರೆ ಧರ್ಮ. ಅದು ಇಂಡಿಯಾ ದೇಶ ಆಗಲಿ, ಹಿಂದೂ ಆಗಲಿ, ಮುಸಲ್ಮಾನ ಆಗಲಿ, ಪಾಕಿಸ್ತಾನ ಆಗಲಿ, ಅಮೆರಿಕ ಆಗಲಿ, ಎಲ್ಲೇ ಆಗಲಿ, ಯಾವುದೇ ವ್ಯಕ್ತಿ ಸುಖವಾಗಿ ಬದುಕ್ತಾ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ, ಯಾವುದಕ್ಕೂ ಕೊರತೆ ಇಲ್ಲ, ಹೊಟ್ಟೆಯ ಹಸಿವು ನೀಗುತ್ತೆ, ಬುದ್ಧಿಯ ಹಸಿವು ಕೂಡ ನೀಗಿದೆ, ಇನ್ನು ಏನೇನೋ ಹಸಿವುಗಳಿದೆ ಅದೆಲ್ಲ ಕೂಡ ನೀಗ್ತಾ ಇದೆ, ಯಾವ ಹಸಿವು ಹಾಗೆ ಉಳಿದಿಲ್ಲ, ಪ್ರತಿಯೊಂದಕ್ಕೂ ಆಹಾರವಿದೆ, ನಾನಿರುವ ಊರಿನಲ್ಲಿ, ನಾನಿರುವ ಮನೆಯಲ್ಲಿ ಅನ್ನುವ ಸಂತೃಪ್ತ ಭಾವನೆ ಇದೆಯಾ? ಹಾಗಾದ್ರೆ ನೆನ್ಪಿಟ್ಟು ಅಲ್ಲಿ ಧರ್ಮ ನೆಲೆಸಿದೆ. ಇದನ್ನು ಕಂಡು ಹಿಡ್ಕೊಂಡ್ರು ಭಾರತೀಯ. ಏನು ಕಂಡು ಹಿಡಿಯೋದು ಅಷ್ಟು ಸುಲಭವಾಯ್ತಾ? ಒಬ್ಬ ಮನುಷ್ಯ ತನ್ನನ್ನು ತಾನು ಸುಖವಾಗಿ ಇಟ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾನೆ. ಒಂದು ದಿನ ಸುಖವಾಗಿದ್ರೆ ಇದು 4 ದಿನ ಏನೋ ಬೇಜಾರು, ಒಂದೊಂದು ರೀತಿಯ ಬೇಜಾರು, ಒಂದೊಂದು ರೀತಿಯಲ್ಲೂ ಏನೋ ಒಂದು ತುಮಲ, ಒಂದು ದುಮ್ಮಾನ, ಒಂದು ದುಃಖ, ಒಂದು ಕೊರತೆ. ಆದ್ದರಿಂದ ಇಡೀ ಮಾನವ ಜನಾಂಗ ಯಾವ ಕಾಲದಲ್ಲೂ ಎಂದೂ ಕೂಡ ಯಾಕೆ ನನ್ನ ಜೀವನ ಹೇಗಿದೆ ಅಂತ ಯೋಚನೆ ಮಾಡುವ ಸಂದರ್ಭವೇ ಬರಬಾರದು ಅಂತಿದ್ರೆ ಏನು ಮಾಡಬೇಕು? ಇದನ್ನು ನಾವು ಕಂಡುಹಿಡಿಬೇಕಲ್ಲ ಅಂತ ಈ ದೇಶದ ಮಹಾತ್ಮರು, ಅತ್ಯಂತ ಬುದ್ಧಿವಂತ ಮಹಾತ್ಮರು ಇದನ್ನು ನಾವು ಕಂಡುಹಿಡಿಬೇಕು. ಸುಮ್ಮನೆ ಇದೆಲ್ಲ ಅರ್ಥವಾಗಲ್ಲ, ಇದಕ್ಕೆ ಬಹಳ ತೀಕ್ಷ್ಣವಾದಂತಹ ಬುದ್ಧಿ ಬೇಕಾಗಿದೆ ಅಂತ ಹೇಳಿ ಕಾಡಿಗೆ ಹೋಗಿ ತಪಸ್ಸು ಮಾಡಿದ್ರು. ಅವರನ್ನೇ ನಾವು ವೇದಿಕ ಋಷೀಸ್, ವೇದಕಾಲದ ಋಷಿಗಳು ಅಂತ ಕರೆಯೋದು. ಈ ವರ್ಣನೆಗಳೆಲ್ಲ ನಾನು ಇಷ್ಟೊತ್ತು ಏನು ಮಾತಾಡ್ತಾ ಇದ್ದೀನಿ, ಈ ಚರ್ಚೆಗಳೆಲ್ಲ ಬರುತ್ತೆ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ. ಇವೆಲ್ಲ ಚರ್ಚೆಗಳು ನಡೆದೋಗಿದೆ. 400 ಜನ ಪ್ರಾರಂಭದಲ್ಲಿ ಬರುವ ಋಷಿಗಳು, 400 ಜನ ವೇದಗಳಲ್ಲಿ ಪ್ರಾರಂಭದ ಹಂತದಲ್ಲಿ ಬರುವಂಥವ್ರು. ಸಂಹಿತಾ ಭಾಗದಲ್ಲಿ, ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ 4 ಭಾಗ ಇದೆ ವೇದಗಳಿಗೆ. ಸಂಹಿತಾ ಭಾಗದಲ್ಲಿ ಬರುವುದು 400 ಜನ, ಅವರಲ್ಲಿ 20 ಜನ ಸ್ತ್ರೀಯರು ಆ ಋಷಿಗಳು. ಆ ಕಾಲಕ್ಕೆ ಅಷ್ಟು ಬುದ್ಧಿಮತ್ತೆ ನಮ್ಮ ಸ್ತ್ರೀಯರದಾಗಿ. ಇದನ್ನೆಲ್ಲ ಕಂಡು ಹಿಡಿದರು ವಿವೇಕಾನಂದ. ಬಹಳ ಚೆನ್ನಾಗಿ ಹೇಳ್ತಾರೆ, ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈನ್ ಟು ಫಾರೆಸ್ಟ್. ಈ ದೇಶದ ಬೆಸ್ಟ್ ಮತ್ತು ಮೋಸ್ಟ್ ಬ್ರಿಲಿಯಂಟ್ ಬುದ್ಧಿಗಳು, ಬುದ್ಧಿಮತ್ತಿಗಳು, ಮಿದುಳುಗಳು ಕಾಡಿಗೆ ಹೋಗುವುದು. ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈನ್ ಟು ಫಾರೆಸ್ಟ್ and took themselves to the study of man. ಮನುಷ್ಯನ ಜೀವನ ಅಂದ್ರೆ ಏನು, ಅವ್ರಿಗೆ ಏನೇನು ಆಸೆಗಳು ಬರುತ್ತವೆ, ಏನು ದುಃಖಗಳು ಬರುತ್ತವೆ, ಏನು ದೌರ್ಬಲ್ಯಗಳು ಬರುತ್ತವೆ, ಎಲ್ಲರಿಂದ ಪಾರಾಗಿ ಪ್ರತಿನಿತ್ಯದ ಜೀವನವನ್ನು ಹಬ್ಬವನ್ನಾಗಿಸಿಕೊಳ್ಳುವುದು ಹೇಗೆ ಅನ್ನೋದನ್ನ 100 ದೃಷ್ಟಿಕೋನಗಳಿಂದ, 100 ದೃಷ್ಟಿಕೋನಗಳಿಂದ ಮನುಷ್ಯನ ಜೀವನವನ್ನು ಅವರು ಅಧ್ಯಯನ ಮಾಡಿದರು. And the study was carried on for 50 long centuries. ಒಂದು ದಿನ ಈ ಅಧ್ಯಯನ ಮಾಡಿದರು.
2 ದಿನ ಈ ಅಧ್ಯಯನ ಮಾಡಿದ್ರು. 50 ಶತಮಾನಗಳ ಕಾಲ ಈ ಅಧ್ಯಯನ ಮಾಡಿ 50 ಶತಮಾನ ಅಂದ್ರೆ 5,000 ವರ್ಷಗಳ ಕಾಲ ಈ ಅಧ್ಯಯನವನ್ನು ಮಾಡಿದರು. ಟು ದಿ ಎಕ್ಸ್ಕ್ಲೂಷನ್ ಆಫ್ ಆಲ್ ಅವರ್ ಪರ್ಸ್ಯೂಟ್ಸ್, ಬೇರೆಲ್ಲ ಕೆಲಸಗಳನ್ನು ಬಿಟ್ಟು ಹೋಗದ ಕಡೆಗೆ ಇದಕ್ಕಾಗಿಯೇ ನಮ್ಮ ಜೀವನವನ್ನು ಮುಡಿಪಾಗಿಟ್ಟು. ದಿ ರಿಸಲ್ಟ್ ಈಸ್ ವೇದಾಂತ, ದಿ ಬೇಸಿಸ್ ಆಫ್ ಇಂಡಿಯನ್ ಕಲ್ಚರ್. ಅದರ ಪರಿಣಾಮವಾಗಿ ಹುಟ್ಟುಕೊಂಡಿದ್ದು ವೇದಾಂತ ಅಥವಾ ಭಾರತೀಯ ಸಂಸ್ಕೃತಿಯ ತಳಹದಿ. ಭಾರತೀಯ ಸಂಸ್ಕೃತಿಯ ತಳಹದಿ ಅಥವಾ ವೇದಾಂತ ಹುಟ್ಟಿಕೊಂಡಿದ್ದು ಹೀಗೆ. ಇದು ಜ್ಞಾನಿ ಬರಬಾರದು, ಈ ಧರ್ಮಕ್ಕೆ ಜ್ಞಾನಿ ಬರಬಾರದು. ಆದ್ರೆ ಏನಾಗುತ್ತೆ ಅಂತಂದ್ರೆ ಆ ಧರ್ಮದ ಆಕರ್ಷಣೆಯೋ ಏನೋ ವಿಚಿತ್ರವಾದಂತಹ ಸಂದರ್ಭಗಳು ಒದಗಿ ಬರ್ತಾ ಇರುತ್ತೆ. ಪ್ರತಿಯೊಬ್ಬರೂ ಕೂಡ ಇದನ್ನು ಅಧ್ಯಯನ ಮಾಡಬೇಕು ಅಂತ ಆಸೆ ಪಡ್ತಾರೆ, ಒಂದು ಚೂರು ಅಧ್ಯಯನ ಮಾಡ್ತಾರೆ, 4 ಜನರಿಗೆ ತಿಳಿಸಬೇಕು ಅನ್ನೋ ಆಸೆ ಹುಟ್ಕೊಂಡ್ಬಿಡುತ್ತೆ. ಈ ಧರ್ಮಕ್ಕೆ ಅಂತ ಒಂದು ಆಕರ್ಷಣೆ ಇದೆ. ಈ ಧರ್ಮ ಅನ್ನೋ ಸಬ್ಜೆಕ್ಟ್ಗೆ ಯಾರಿಗೂ ಇದರ ಬಗ್ಗೆ ನಾನು ಮಾತನಾಡಬೇಕು ಅಂತ ಆಸೆ, ಯಾರಿಗೂ ಇದನ್ನು 4 ಜನರಿಗೆ ನಾನು ಹೇಳಬೇಕು ಅಂತ ಆಸೆ, ಅದನ್ನು ಅಧ್ಯಯನ ಮಾಡಬೇಕು ಅಂತ ಸ್ವಲ್ಪ ಆಸೆ. ಪೂರ್ಣವಾಗಿ ಅಧ್ಯಯನ ಮಾಡಲ್ಲ, ಆದರೆ ಪೂರ್ಣವಾಗಿ ಅಧ್ಯಯನ ಮಾಡಲು ಸಾಕಾಗುವುದಿಲ್ಲ. ಕಾರಣ ಇಷ್ಟೇ, ಅಧ್ಯಯನಕ್ಕೆ ಎಟುಕುವಂತಹ ವಸ್ತು ಅದಲ್ಲ. ಹಾಗಾದರೆ ಇನ್ಯಾವುದಕ್ಕೆ ಎಟುಕುತ್ತೆ? ಅಧ್ಯಯನ ಜೊತೆಗೆ ಸ್ವಂತ ಅನುಭವ. ಇವೆರಡರಲ್ಲೂ ಕೂಡ ಬಂಗಾರ ಹೇಗೆ ಬೆಂಕಿಯಲ್ಲಿ ಚೆನ್ನಾಗಿ ಅದು ತನ್ನ ಹೊಳಪನ್ನು ಪಡೆದುಕೊಳ್ಳುತ್ತೆ, ಹಾಗೆ ಈ ಸತ್ಯಗಳು ಒಂದು ಕಡೆ ಬುದ್ಧಿಯ ಅಧ್ಯಯನ, ಇನ್ನೊಂದು ಕಡೆ ಆತ್ಮನ ಅನುಭವ ಅಥವಾ ಅನುಭವ, ಇವೆರಡರಿಂದಲೂ ಪಕ್ವಗೊಂಡು ಅವನ ಅರಿವಿಗೆ ಬಂದು ಅದರ ಮೂಲಕ ತನ್ನ ಅನುಭವದ ಆಧಾರದ ಮೇಲೆ ಅವನ ಬೇರೆಯವ್ರಿಗೆ ಹೇಳಬೇಕು. ಆದರೆ ಬಹಳಷ್ಟು ಜನರು ಅಷ್ಟು ಕಾಯುವುದಿಲ್ಲ, ಏನೋ ಒಂಚೂರು ಓದ್ಕೊಂಡು ಎಲ್ಲ ಹೇಳ್ತಾ ಹೋಗ್ತಾರೆ. ಅವರು ಜಿತೇಂದ್ರಿಯರಾಗಿರೋದಿಲ್ಲ. ಶಂಕರಾಚಾರ್ಯರ ಭಾಷೆಯ ಪ್ರಕಾರ ಅಜಿತೇಂದ್ರಿಯರಿರ್ತಾರೆ, ಆದರೆ ತಾನು ಪ್ರವಚನ ಮಾಡಬೇಕು ಅನ್ನೋ ಒಂದು ಆಸೆಗೆ ಬೀಳ್ತಾರೆ, ಒಂದಷ್ಟು ಅಧ್ಯಯನ ಮಾಡ್ತಾರೆ. ಆವತ್ತೇ ಕಠೋಪನಿಷತ್ತಿನಲ್ಲಿ ಯಮ ಇದರ ಬಗ್ಗೆ ಎಚ್ಚರ ಕೊಟ್ಟಿದ್ದ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುಧಾ ಶ್ರುತೇನ. ಬಹಳ ಬುದ್ಧಿವಂತ ನಾನು ಅಂತಂದ್ರೆ ಆಗುವುದಿಲ್ಲ, ಇದು ಬಹಳ ಸಲ ಕೇಳಿದ್ದೀನಿ ನಾನು ಅಂತಂದ್ರೆ ಆಗುವುದಿಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ, ಪ್ರವಚನಗಳನ್ನು ಕೊಟ್ಟು ಬಿಡ್ತೀನಿ ಅಂತಂದ್ರೆ ಆಗುವುದಿಲ್ಲ. ನ ಮೇಧಯ ಬುದ್ಧಿಗೆ ಬೆದುರಿದೆ ಅಂದ್ರೆ ಆಗೋದಿಲ್ಲ. ಬಹುಧಾ ಶ್ರುತೇನ, ಬಹಳ ಜನರು ಕೇಳ್ತಾ ಇದ್ದಾರೆ ನನ್ನ ಮಾತು, ನಾನು ಬಹಳ ಸಲ ಕೇಳಿದ್ದೇನೆ ಅಂದ್ರೆ ಆಗುವುದಿಲ್ಲ. ಕಠೋಪನಿಷತ್ತಿನ ಕಾಲದಲ್ಲಿ ಯಮ ನಚಿಕೇತನಿಗೆ ಈ ಎಚ್ಚರಿಕೆ ಕೊಟ್ಟಿದ್ದ. ಕೇಳೋರು ಯಾರು? ಅದರಲ್ಲೂ ಕಲಿಯುಗ, ಕೃತಯುಗದಿಂದ ತ್ರೇತಾಯುಗ, ತ್ರೇತಾಯುಗದಿಂದ ದ್ವಾಪರಯುಗ, ದ್ವಾಪರಯುಗ ಕಲಿಯುಗ. ಯುಗಗಳು ಕಳೆದಂತೆ ಮನುಷ್ಯನ ಜಿತೇಂದ್ರಿಯತ್ವ, ಇಂದ್ರಿಯಗಳ ಮೇಲೆ ನಿಗ್ರಹವೂ ಕಡಿಮೆ ಆಗುತ್ತದೆ, ಅನುಭವಗಳಾಗುವಂತಹ ಸಂಭವವೂ ಕೂಡ ಬಹಳ ಕಡಿಮೆ ಆಗ್ತಾ ಇರುತ್ತೆ. ಜೊತೆಗೆ ಈ ರೀತಿಯ ಆಸೆಗಳು, ನಾನು ಪ್ರವಚನಕಾರನಾಗಬೇಕು, ನಾನು ಬೋಧಕನಾಗಬೇಕು, ಅದು ಜಾಸ್ತಿ ಆಗ್ತಾ ಇರುತ್ತೆ. ಒಂದು ರೀತಿ ಧರ್ಮಜ್ಞಾನಿ ನಿರಂತರ ನಡೀತಾನೇ ಬರುತ್ತೆ. ಆವಾಗೆಲ್ಲ ಅಂಥವ್ರು ಇಂಥವರಿಂದ ಈ ಕಸವನ್ನು ಹೊಡೆಯೋಕ್ಕಾಗಲ್ಲ. ಈ ಮಾಲಿನ್ಯವನ್ನು ತೊಳೆಯೋದಕ್ಕೆ ಅಂಥವರಿಂದ ಇಂಥವರಿಂದ ಆಗೋದಿಲ್ಲ. ಆದ್ದರಿಂದ ಕೃಷ್ಣ ಸ್ಪಷ್ಟವಾಗಿ ಹೇಳಿದ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನೇ ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂಸು, ನಾನೇ ಹುಟ್ಟಿ ಬರ್ತೇನೆ. ಧರ್ಮಕ್ಕೆ ಜ್ಞಾನಿಯಾದಾಗ ಜನಸಾಮಾನ್ಯರಿಂದ ಅದನ್ನು ಶುದ್ಧೀಕರಣ ಮಾಡುವ ಸಾಮರ್ಥ್ಯ ಅವರಿರುವುದಿಲ್ಲ, ಅವರಿಗೆ ಆಗುವುದಿಲ್ಲ. ನಾನೇ ಹುಟ್ಟಿ ಬರ್ತೇನೆ. ಹಾಗೆ ಹುಟ್ಟಿ ಬಂದವರು ಶ್ರೀರಾಮಕೃಷ್ಣರು. ಆದರೆ ಈ ಸಲದ ಅವತಾರ ಬಹಳ ವಿಶೇಷವಾದ ಅವತಾರ. ಅವತಾರ ಪುರುಷ ತಪಸ್ಸು ಮಾಡಿದ, ತಾನು ಧ್ಯಾನಗಳನ್ನು ಮಾಡಿದ, ಅನುಭವಗಳನ್ನು ಪಡೆದುಕೊಂಡ, ಆದರೆ ಪ್ರವಚನ ಮಾಡುವ ಪೂಜೆಗೆ ಹೋಗಲಿಲ್ಲ. ಆ ಕೆಲಸವನ್ನ ಇನ್ನೊಬ್ಬರನ್ನ ಕೈಲಿ ಮಾಡಿಸಬೇಕು ಅಂತ ಇನ್ನೊಬ್ಬರನ್ನು ಕರ್ಕೊಂಡಂತ. ಈ ಹಿಂದಿನ ಪ್ರವಚನಗಳನ್ನು ನೋಡಿದ್ದೇವೆ. ಆ ಇನ್ನೊಬ್ಬ ವ್ಯಕ್ತಿ ಯಾರು? ಸತ್ಯಲೋಕದಲ್ಲಿ, ಇದು ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, 7ನೇ ಲೋಕ, ಅತ್ಯಂತ ಉನ್ನತವಾದ ಲೋಕ. ಈ ಲೋಕಗಳೆಲ್ಲ ಇದೆಯಾ ಸ್ವಾಮೀಜಿ? ಸುಮ್ಮನೆ ಪುರಾಣಗಳನ್ನು ಅದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದನ್ನೆಲ್ಲ ವಿವೇಕಾನಂದರ ಬ್ರೈನ್ ಏನು, ಈ 10 ಉಪನ್ಯಾಸ ನಾವು ನೋಡ್ತೀವಿ. ಎಷ್ಟು ದಪ್ಪದ ಎನ್ಸೈಕ್ಲೋಪೀಡಿಯಾ, ಅದನ್ನು ಜೀರ್ಣಿಸಿಕೊಳ್ಳೋದಕ್ಕೆ ವಿವೇಕಾನಂದರಿಗೆ 10 ನಿಮಿಷ ಸಾಕಿದೆ. ಆಮೇಲೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಸಂಬಂಧಪಟ್ಟ ಉತ್ತರದ ಪೇಜ್ ನಂಬರ್ ಕೊಟ್ಟು ಅದು ಏನು ಉತ್ತರ ಇದೆಯೋ ಅದನ್ನು ಜೆರಾಕ್ಸ್ ಕಾಪಿ ಬಯಲಲ್ಲಿ ಕೊಡ್ತಿದ್ರು. ಅಂತಹ ಬ್ರೈನ್ ಸ್ವಾಮಿ ವಿವೇಕಾನಂದ. ಅಂತಹ ಸ್ವಾಮಿ ವಿವೇಕಾನಂದರು
ಒಂದು ಮಾತು ಹೇಳ್ತಾರೆ, ಏನದು? ಎನಿಥಿಂಗ್ ಆಫ್ ಇಂಡಿಯನ್ ಆರಿಜಿನ್ ಯು ಫಸ್ಟ್ ಅಕ್ಸೆಪ್ಟ್ ಅಂಡ್ ದೆನ್ ವೆರಿಫೈ. ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್ ಯು ಫಸ್ಟ್ ವೆರಿಫೈ ಅಂಡ್ ದೆನ್ ಅಕ್ಸೆಪ್ಟ್. ಭಾರತೀಯ ಮೂಲದ ಏನು ಚಿಂತನೆ ಇದೆಯೋ, ಭಾರತೀಯ ಮೂಲ, ಭಾರತದಲ್ಲಿ ಹುಟ್ಟಿದ ವಿಚಾರಗಳು ಏನಿದೆಯೋ ಮೊದಲು ಒಪ್ಕೋ, ಆಮೇಲೆ ಪರೀಕ್ಷೆ ಮಾಡು. ಪಾಶ್ಚಾತ್ಯ ಮೂಲದ ಏನು ಚಿಂತನೆ ವಿಚಾರಗಳಿದೆಯೋ ಮೊದಲು ಪರೀಕ್ಷೆ ಮಾಡು, ಆಮೇಲೆ ಒಪ್ಕೋ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಪುರಾಣಗಳಲ್ಲಿ ಬರುತ್ತೆ ಈ ಲೋಕಗಳು, ಭೂಲೋಕ, ಭೂಲೋಕ, ಈ ಲೋಕಗಳೆಲ್ಲ ಇದೆ. ಎಷ್ಟೋ ಜನ ಇದರ ಬಗ್ಗೆ ಹಂಗಿಸಿರ್ತಾರೆ, ಇದೆಲ್ಲ ಮಾತಾಡಿರ್ತಾರೆ. ಇವತ್ತಿನ ಫಿಸಿಕ್ಸ್ ಹೇಳ್ತಾ ಇದೆ, ಈ 4-5 ವರ್ಷಗಳ ಅದಕ್ಕಿಂತ ಇತ್ತೀಚಿನ ಫಿಸಿಕ್ಸ್ ಹೇಳ್ತಾ ಇದೆ, ಏನು ಗೊತ್ತಾ? ನಮ್ಮ ಟೆಲಿಸ್ಕೋಪ್ಗೆ ಸಿಗುವಂತಹ ಲೋಕ, ಯಾವುದೇ ಟೆಲಿಸ್ಕೋಪ್ ಅನ್ನು ನಾವು ಯೂಸ್ ಮಾಡಲಿ, ಅದಕ್ಕೆ ಎಟುಕುವಂತಹ ಲೋಕ 5%, 95% ವಿಶ್ವ ಏನಿದೆಯಲ್ಲ ಅದು ನಮ್ಮ ಕ್ಯಾಲ್ಕುಲೇಷನ್ಗೆ ಸಿಗ್ತಾ ಇಲ್ಲ. ಅದರ ಬಗ್ಗೆ ಏನು ಹೇಳೋಕ್ಕಾಗ್ತದೆ? ಗ್ರೇ ಮ್ಯಾಟರ್, ಬ್ಲ್ಯಾಕ್ ಮ್ಯಾಟರ್, ಡಾರ್ಕ್ ಮ್ಯಾಟರ್. ಇವತ್ತಿನ ಫಿಸಿಕ್ಸ್ ಅದನ್ನು ಕರೀತಾ ಇರೋದು ಡಾರ್ಕ್ ಮ್ಯಾಟರ್. ಡಾರ್ಕ್ ಮ್ಯಾಟರ್ ಅಂದರೆ ಕತ್ತಲೆ ದ್ರವ್ಯ, ಕಪ್ಪು ದ್ರವ್ಯ, ಏನೂ ನಮಗೆ ತಿಳಿಯೋದಿಲ್ಲ. ಯಾಕೆ ನಿಮಗೆ ತಿಳಿಯಲ್ಲ ಗೊತ್ತಾ? ನಿಮ್ಮ ಮೇಧಾಶಕ್ತಿ ಆ ಮಟ್ಟಕ್ಕೆ ಏನಿಲ್ಲ. ರಾಮಕೃಷ್ಣನಿಗೆ ಅದೆಲ್ಲ ಕಾಣಿತು. ನರೇಂದ್ರ ಯಾರು ರಾಮಕೃಷ್ಣ ಹೇಳುವಾಗ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಒಂದು ದಿನ ಗಾಢವಾದ ಧ್ಯಾನದಲ್ಲಿ ಕೂತಿದ್ದೆ, ಸಮಾಧಿಗೆ ಹೋದೆ, ಕುಂಡದಲ್ಲಿ ಜಾಗೃತವಾಗಿ ಮೂಲಾಧಾರದಲ್ಲಿರುವ ಕುಂಡದಲ್ಲಿ ಅವರಿಗೆ ಬಿಡಿ, ಅವರಿಗೆ ಅನಾಹತಕ್ಕಿಂತ ಆಜ್ಞಾಚಕ್ರಕ್ಕಿಂತ ಕೆಳಕ್ಕೆ ಕುಂಡದಲ್ಲಿ ಹಿಡಿದಿದ್ದೇ ಇಲ್ಲ ನನ್ನ ಮಟ್ಟಿಗೆ. ಆಜ್ಞಾಚಕ್ರ ಮತ್ತು ಸಹಸ್ರಾರ ಇವೆರಡರ ನಡುವೆನೇ ಅವರ ಕುಂಡಲಿನಿ ಶಕ್ತಿ ಓಡಾಡ್ತಾ ಇದೆ. ಅಂತಹ ಸ್ಥಿತಿಯನ್ನೇ ನಾವು ಕರೆಯುವಂತಹದ್ದು ಭಾವಮುಖ. ಜಗನ್ಮಾತೆ ರಾಮಕೃಷ್ಣರಿಗೆ ನಿರ್ವಿಕಲ್ಪ ಸಮಾಧಿಯಾದ ಮೇಲೆ, ಅಮ್ಮ ಮುಂದೆ ನಾನು ಏನು ಮಾಡಬೇಕು? ಭಾವಮುಖದಲ್ಲಿ. ಭಾವಮುಖ ಅಂತಂದ್ರೆ ಆ ಕಡೆ ಸಮಾಧಿಯೂ ಅಲ್ಲ, ಈ ಕಡೆ ಅದರಿಂದ ಕೆಳಗೂ ಇಳಿದಿಲ್ಲ, ಸುಮ್ಮನೆ ನೆವ ಮಾತ್ರಕ್ಕೆ ಭೂಲೋಕದಲ್ಲಿದೆಯಾ. ಒಂದು ಏನಾದರೂ ನೆವ ಸಿಕ್ಕಿದ್ರೆ ಸಾಕು, ಮನಸ್ಸು ಏರಿರುತ್ತೆ, ಸಮಾಧಿ ಸ್ಥಿತಿಗೆ ಹೋಗುತ್ತೆ. ರಾಮಕೃಷ್ಣರು ಸಿಂಹದ ಚಿತ್ರ ನೋಡ್ಬಿಟ್ರೆ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಿದ್ರು. ಯಾಕೆಂದ್ರೆ ಸಿಂಹವಾಹಿನಿಯ ನೆನಪಾಗ್ತಿತ್ತು. ಒಬ್ಬ ಹುಡುಗ ಕಾಲು ಹೇಗೆ ಇಟ್ಕೊಂಡು ನಿಂತಿದ್ದ, ಅದನ್ನು ನೋಡಿದ್ದೆ ಕೃಷ್ಣನ ನೆನಪಾಯಿತು, ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟು. ಏನೋ ಒಂದು ನೆವ ಸಿಕ್ಕಿದರೆ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟು. ಯಾಕೆ? ಅದು ಆಜ್ಞಾಚಕ್ರದಿಂದ ಕೆಳಗೆ ಇಳದೇ ಇಲ್ಲ. ನಾವೆಲ್ಲ ಜನ್ಮಾಂತರದ ಕಷ್ಟಪಟ್ಟು ಅನಾಹತ ಚಕ್ರಕ್ಕೆ ತರ್ತೇವೆ. ಮೂಲಾಧಾರ, ಸ್ವಾಧಿಷ್ಠಾನ. ಮೂಲಾಧಾರ ಅನ್ನುವಂಥದ್ದು ಬೆನ್ನುಮೂಳೆ ಕೆಳಗಡೆ ಇರುತ್ತದೆ, ಸ್ವಾಧಿಷ್ಠಾನ ಅನ್ನುವಂಥದ್ದು ವಿಸರ್ಜನಾಂಗಗಳ ಹತ್ತಿರ ಇರುತ್ತದೆ, ಮಣಿಪುರ ಅನ್ನುವಂಥದ್ದು ಹೊಕ್ಕಳ ಹತ್ತಿರ ಇರುತ್ತದೆ, ಅನಾಹತ ಅನ್ನುವಂಥದ್ದು ಹೃದಯದ ಹತ್ತಿರ, ವಿಶುದ್ಧ ಅನ್ನುವಂಥದ್ದು ಗಂಟಲಲ್ಲಿ, ಆಜ್ಞಾ ಹುಬ್ಬುಗಳ ನಡುವೆ, ಸಹಸ್ರ ಅನ್ನುವಂಥದ್ದು ಇಲ್ಲಿ ಬ್ರಹ್ಮರಂಧ್ರದ ಹತ್ತಿರ. ಇದು 7 ಚಕ್ರಗಳು. ಪ್ರತಿ ಹಿಂದೂ, ಮುಸಲ್ಮಾನ, ಕ್ರಿಶ್ಚಿಯನ್, ದಲಿತ, ಬಲಿತ ಯಾರೇ ಇರಲಿ, ಎಲ್ಲರ ಶರೀರದಲ್ಲಿ ಯಾರ್ಯಾರಿಗೆ ಬೆನ್ನುಮೂಳೆ ಎನ್ನುವಂತಹದ್ದಿದೆ, ಕಶೇರುಕ ಅಂತ ಕರೀತಾರೆ ಕನ್ನಡದಲ್ಲಿ, ವರ್ಟಿಬ್ರೇಟ್ಸ್ ಅಂತಾರೆ ಇಂಗ್ಲಿಷ್ನಲ್ಲಿ, ಅದರಲ್ಲೂ ಹ್ಯೂಮನ್ ವರ್ಟಿಬ್ರೇಟ್, ಅದರಲ್ಲಿ ಎಲ್ಲರಿಗೂ ಇರುತ್ತೆ. ನಮ್ಮ ಜೀವನದ ಗುರಿಯೇ ಬೆನ್ನುಮೂಳೆಯ ಕೆಳಗಡೆ ಇರುವ ಆ ಮೂಲಾಧಾರವನ್ನು ಎದ್ದು ಸಹಸ್ರಾರಕ್ಕೆ ಬರುವಂತೆ ಮಾಡುವುದು. ಹಾಗೆ ಮಾಡಿದಾಗ, ಓ ಮನುಷ್ಯನೇ, ಇನ್ನು ನಿನಗೆ ಸಾವಿಲ್ಲ. ಬಟ್ಟೆಯನ್ನು ಬದಲಾಯಿಸಿದಂತೆ ನಿನ್ನ ಶರೀರವನ್ನು ಬದಲಾಯಿಸ್ತೀಯ. ಶಂಕರಾಚಾರ್ಯರು ತಮ್ಮ ಹಳೆ ಸನ್ಯಾಸಿ ಶರೀರವನ್ನು ಇಲ್ಲಿ ಬಿಟ್ಟು ರಾಜನ ಶರೀರಕ್ಕೆ ಹೋಗಿ 6 ತಿಂಗಳು ಬದುಕಿ ಮತ್ತೆ ವಾಪಸ್ಸು ತಮ್ಮ ಸನ್ಯಾಸಿ ಶರೀರಕ್ಕೆ ಬಂದರು. ಮೆಟನ್ಸೈಕಾಸಿಸ್ ಅಂತ ಇಂಗ್ಲಿಷಲ್ಲಿ ಕರೀತೇವೆ. ಪೈಥಾಗರಸ್ ಗ್ರೀಸ್ ದೇಶದಿಂದ ಇಂಡಿಯಾಗೆ ಬಂದ ಕಾರಣ ವಿಶೇಷವಾಗಿ ಈ ಮೆಟನ್ಸೈಕೋಸಿಸ್ ಇದನ್ನು ಕಲಿಯಬೇಕು ಅಂತ. ಆದರೆ ಇಲ್ಲಿಯ ಮ್ಯಾಥಮ್ಯಾಟಿಷಿಯನ್ಸ್, ಇಲ್ಲಿಯ ಫಿಲಾಸಫರ್ಸ್ ಅವರನ್ನೆಲ್ಲ ನೋಡಿ ದಂಗಾಗಿ ಅದನ್ನು ಕೂಡ ಕ್ಲೀನಾಗಿ ಕಲ್ತ್ಕೊಂಡು ಆಮೇಲೆ ಇಲ್ಲಿಂದ ಇಟಲಿಗೆ ಹೋಗಿ ಅಲ್ಲಿ ತನ್ನ ಆಶ್ರಮವನ್ನು ಸ್ಥಾಪನೆ ಮಾಡಿ ಅಲ್ಲಿ ಮುಂದೆ ಒಂದು ಯತಿ ಜೀವನವನ್ನು ಮಾಡ್ತಾ ಇರ್ತ. ಅವರು ತೀರ್ಕೊಂಡ ಮೇಲೆ ಪ್ಲಾಟೋ ಕೂಡ ಅದೇ ಆಶ್ರಮಕ್ಕೆ ಹೋದ. ಇದೆಲ್ಲ ಯಾರು ಹೇಳ್ತಾರೆ, ಯಾವ ಪುಸ್ತಕದಲ್ಲಿ ಇದೆಲ್ಲ ದಾಖಲಾಗಿದೆ ಅಂತಂದ್ರೆ, ಫ್ರಾನ್ಸ್ ದೇಶದ ಅಷ್ಟೇ ಅಲ್ಲ, ಇಡೀ ಯುರೋಪಿನ ಸುಪ್ರಸಿದ್ಧ ಚಿಂತಕ ವಾಲ್ಟೆ ತನ್ನ ಕೃತಿಗಳಲ್ಲಿ ಇದನ್ನು ದಾಖಲಿಸಿದ್ದಾರೆ. ವಿಲ್ ಡ್ಯೂರೆಂಟ್ ಅನ್ನುವ ಅಮೆರಿಕದ ಪ್ರಖ್ಯಾತ ಇತಿಹಾಸಜ್ಞ ಆ ವಾಲ್ಟೇರ್ ಬಗ್ಗೆ ಒಂದು ಇಡೀ ಪುಸ್ತಕವನ್ನೇ 3,500 ಪುಟಗಳ ಪುಸ್ತಕ
ನೆಪೋಲಿಯನ್ ಬಗ್ಗೆ 3,500 ಪುಟಗಳ ಪುಸ್ತಕ, ದಿ ಸ್ಟೋರಿ ಆಫ್ ಸಿವಿಲೈಸೇಷನ್ ಅನ್ನುವ ವರ್ಲ್ಡ್ ಹಿಸ್ಟ್ರಿನಲ್ಲಿ 16 ಪುಸ್ತಕಗಳು ಬರೀತಾನೆ. ಅದರಲ್ಲಿ ವಾಲ್ಟೇರ್ಗೆ ಒಂದು ಪುಸ್ತಕ ಮುಡಿಪಾಗಿಟ್ಟಿದ್ದಾನೆ. ಅಂಥ ಮೇಧಾವಿ ಈ ವಾಲ್ಟೇರ್ ಹೇಳ್ತಾನೆ, ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಮ್ಯಾಥಮ್ಯಾಟಿಕ್ಸ್ ಬಂದಿದ್ದು ಗಂಗಾ ನದಿ ತೀರದಿಂದ, ಅದನ್ನು ತಂದಿದ್ದು ಪೈಥಾಗರಸ್. ಪೇಜ್ ನಂಬರ್ ಹೇಳ್ತೇನೆ ನಿಮಗೆ, ನಾಳೆ ಅವ ಏನು ಹೇಳಿದ್ದಾನೆ ಅಂತ ಅದನ್ನು ತಂದು ಓದ್ತೇನೆ ಬೇಕಾದ್ರೆ, ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಯಾವಾಗ ಕುಂಡಿನಲ್ಲಿ ಜಾಗೃತವಾಗಿ ಸಹಸ್ರಾರಕ್ಕೆ ಹೋಗುತ್ತೆ ಆಗ ನಿನಗೆ ಸಾವಿಲ್ಲ. ಈ ಶರೀರದಿಂದ ಆ ಶರೀರಕ್ಕೆ, ಆ ಶರೀರದಿಂದ ಈ ಶರೀರಕ್ಕೆ ಪುರುಷ ಸ್ತ್ರೀ ಆಗೋದು, ಸ್ತ್ರೀ ಪುರುಷ ಆಗೋದು, ಅದು ಮಕ್ಕಳಾಟವಾಗಿ ಬಿಡುತ್ತದೆ. ಬಾಲಿಶ ಪುಟ್ಟ ಮಗು ಮಾಡುವಂತಹ ಸಾಮರ್ಥ್ಯ ಬಂದ್ಬಿಡುತ್ತೆ ಯಾವಾಗ ಸಹಸ್ರಾರಕ್ಕೆ ಸೇರುತ್ತೆ. ಯಯಾತಿಯ ಅಣ್ಣ ಒಬ್ಬ ಇದ್ದ, ಯಯಾತಿ ಎಂದು ಒಂದು ಕ್ಯಾರೆಕ್ಟರ್ ಮಹಾಭಾರತ. ಯತಿ ಅಂತ ಅವನ ಹೆಸರು. ಅವರು ಪುರುಷರನ್ನು ಸ್ತ್ರೀಯಾಗಿ, ಸ್ತ್ರೀಯರನ್ನು ಪುರುಷರಾಗಿ ಸುಲಭವಾಗಿ ಪರಿವರ್ತನೆ ಮಾಡಿಬಿಟ್ಟಿದ್ದ. ಇದೆಲ್ಲ ಹಳೆ ಭಾರತದಲ್ಲಿತ್ತು. ಹಳೆ ಭಾರತ ಇವತ್ತಿನ ಅಮೆರಿಕಾಗಳು, ಇಂಗ್ಲೆಂಡ್ಗಳು ಅದರ ಮುಂದೆ LKG ಸ್ಟೂಡೆಂಟ್ಸ್. ಇದು ನಮಗೆ ಗೊತ್ತೇ ಇಲ್ಲ. ನಮಗೆ ಗೊತ್ತಿರೋದೇನು, ಆ ದೇಶದಿಂದ ಆ ಆಕ್ರಮಣಕಾರರು ಬಂದರು, ನಾವು ಸೋತೆವು. ಈ ದೇಶದಿಂದ ಈ ಆಕ್ರಮಣಕಾರರು ಬಂದರು, ನಾವು ಸೋತೆವು. ಇದು ಇಂಡಿಯನ್ ಹಿಸ್ಟ್ರಿ. ಓ ಭಾರತೀಯ ವಿದ್ಯಾರ್ಥಿಗಳೇ, ಹೊರಗಿನಿಂದ ಯಾರು ಬಂದರೂ ಕೂಡ ನಿಮ್ಗಿರ್ತಕ್ಕಂಥ ಏಕಮೇವ ಕರ್ತವ್ಯ ಅವ್ರ ಕೈಯಲ್ಲಿ ಸೋದರಬಹುದು. ಇದನ್ನು ಇಂಡಿಯನ್ ಹಿಸ್ಟ್ರಿ ಅಂತ ನಮ್ಮ ಪುಸ್ತಕಗಳಲ್ಲಿ ಹುಡುಕಿದಾರಲ್ಲ, ಇವ್ರಿಗಿಂತಲೂ ದೇಶದ್ರೋಹಿಗಳು ಯಾರಾದರೂ ಇದ್ದಾರೆ? ಯಾರಾದರೂ ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ? ಪಾಪ ನಮಗೆ ಇಂಡಿಯನ್ ಹಿಸ್ಟ್ರಿನೇ ಗೊತ್ತಿಲ್ಲ, ಈ ದೇಶದ ಗ್ರೇಟ್ನೆಸ್ ಗೊತ್ತಿಲ್ಲ. ಅಲೆಕ್ಸಾಂಡರ್ ಇಲ್ಲಿ ಬಂದಾಗ ಏನೇನಾಯಿತು ಅದನ್ನ ಅವನ ಸ್ನೇಹಿತನೇ, ಅವನ ಶಿಷ್ಯನೇ, ಗ್ರೀಕ್ ವ್ಯಕ್ತಿ, ಗ್ರೀಸ್ ದೇಶದವನೇ, ಅವನೇ ಒಂದು ಪುಸ್ತಕ ಬರೆದಿದ್ದಾನೆ. ಆ ಪುಸ್ತಕದಲ್ಲಿ ಭಾರತೀಯರು ನೋಡಿದ್ರೆ, ಓ ಅಲೆಕ್ಸಾಂಡರ್ ನಮಗೆ ಹೆದರಿಕೊಂಡು ಹೋದವನು, ನಮ್ಮ ದೇಶಕ್ಕೆ ಹೆದರಿ ವಾಪಸ್ಸು ಹೋದವನು ಅನ್ನುವ ಭಾವನೆ ಬರುತ್ತೆ. ಈ ಪುಸ್ತಕದಲ್ಲಿ ಏನು ಬರೆದಿದೆ, ಒಂದು 8 ದಿನ ಕಳೆಯೋದ್ರೊಳಗೆ ನಾನು ಬಂದು ನಿಮ್ಮ ಮುಂದೆ ಹೋಗ್ತೇನೆ. ಇದನ್ನು ಬರೆದವರು ಯಾರು? ಗ್ರೀಸ್ ದೇಶದವರು. ಇಂಡಿಯಾ ದೇಶದಲ್ಲಿ ಏನು ಬರೆದಿದ್ದಾರೆ? ಅಲೆಕ್ಸಾಂಡರ್ ಬಂದು ಭಾರತವನ್ನು ಗೆದ್ದ. ಬಳ್ಳಾರಿಯಲ್ಲಿ ಯಾವುದೋ ಒಂದು ಬೀದಿಯಿಂದ ಯಾವುದೋ ಒಬ್ಬ ಗೆದ್ದು ಮಾತ್ರಕ್ಕೆ ಬಳ್ಳಾರಿ ಗೆದ್ದಂಗ. ಗಂಗಾ ನದಿ ದಾಟಲೇ ಇಲ್ಲ. ಇಂಡಿಯಾ ಇರೋದು ಗಂಗಾ ನದಿಗೆ ಈಚೆಗೂ. ಇಂಡಿಯಾ ಇರೋದು ಆ ಕಡೆ ಇವತ್ತಿನ ಪಾಕಿಸ್ತಾನದ ಒಂದು 4-5 ಜಿಲ್ಲೆಗಳಲ್ಲಿ ಇಂಡಿಯಾ ಇದೆಯೋ ಅಲ್ಲಿಂದ ಹಿಡಿದು ಹಿಂದೂ ಕುಶ್ ಪರ್ವತಗಳಿಂದ ಹಿಡಿದು ಝೀಲಂ ಚಿನಾ ಆ ನದಿಗಳಿಂದ ಹಿಡಿದು ಬರ್ಮಾದವರೆಗೆ ಹಬ್ಬಿರ್ತಕ್ಕಂಥ ಈ ದೇಶ ಯಾವುದು? ಭಾರತ. ಭಾರತದ ಎಷ್ಟು ಭಾಗ ಗೆದ್ದ ಮತ್ತು ವಾಪಸ್ ಹಾಕ್ತದ? ಪ್ಲುಟೋ ಹಾಗೆ ಬಂದಿರ್ತಕ್ಕಂಥ ವ್ಯಕ್ತಿ, ಆ ಇತಿಹಾಸ ಪುಸ್ತಕ ಬಂದವಲ್ಲ, ಆ ವ್ಯಕ್ತಿ ಹೆಸರು ಪ್ಲುಟೋ. ಏನೇ ಇರಲಿ, ವಿಷಯದಿಂದ ಬಹಳ ದೂರ ನಾನು ಹೋಗಿ ಇಷ್ಟಪಡಲ್ಲ. ರಾಮಕೃಷ್ಣರಾಗಲಿ ಯಾರೇ ಆಗಲಿ ಸಹಸ್ರಾರಕ್ಕೆ ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಿನಿ ಶಕ್ತಿಯನ್ನು ಸಹಸ್ರಾರಕ್ಕೆ ಏರಿಸಿದರೆ ಇದು ಶರೀರಗಳನ್ನು ಬಟ್ಟೆಯಂತೆ ಬದಲಿಸಬಲ್ಲ. ವಿವೇಕಾನಂದರಂತೆ ಯಾವುದನ್ನು ಸಂಕಲ್ಪ ಮಾತ್ರದಿಂದ ತನ್ನ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬಲ್ಲ. ಪ್ರತಿನಿತ್ಯವೂ ಅವನ ಜೀವನದಲ್ಲಿ ಆನಂದದ ಸಂತೆ, ಪ್ರತಿನಿತ್ಯವೂ ಕೂಡ ಅವನ ಜೀವನದಲ್ಲಿ ಹಬ್ಬಗಳೇ ಹಬ್ಬಗಳು, ಪ್ರತಿನಿತ್ಯವೂ ಒಂದು ಹಬ್ಬ. ಇದೇ ಮನುಷ್ಯ ಜನ್ಮದ ಗುರಿ. ಏನದು? ಮೂಲಾಧಾರದಲ್ಲಿ ಕೊಂಡಿದನೆಯನ್ನು ಜಾಗೃತಗೊಳಿಸಿ ಸಹಸ್ರಾರಕ್ಕೆ ತರುವುದು. ಅದು ಸುಮ್ಮನೆ ಆಗಲಿಲ್ಲ, ಅದಕ್ಕೊಂದು ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನ್ಗೆ ಹೆಸರು ಧರ್ಮ. ಧರ್ಮ ಅಂದರೆ ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೇನೆ. ಧರ್ಮ ಬೇಕಾಗಿಲ್ಲ, ನಾವು ಸೆಕ್ಯುಲರ್ ಕಂಟ್ರಿ ಆಗ್ಬೇಡ. ಎಕ್ಸಾಮಿನೇಷನ್ ಬೇಕಾಗಿಲ್ಲ, 30 ಮಾರ್ಕ್ಸ್ ಕೊಟ್ಬಿಡೋಣ. ಇವತ್ತು ಯೋಚನೆ ಮಾಡ್ತಾ ಇದೆ ಈ ದೇಶ. ಸುಮ್ಮನೆ ಮಕ್ಕಳು ಪಾಸ್ ಮಾಡಿಬಿಡೋದು. ಧರ್ಮ ಬೇಕಾಗಿಲ್ಲ. ಶುದ್ಧ ವಿವೇಕಿ ಧರ್ಮದ ಕನಿಷ್ಠ ಕಲ್ಪನೆ ನಿಮಗಿದೆಯಾ? ಕುಂಡಲಿನಿ ಶಕ್ತಿ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದೆಯಾ? ಸ್ವಲ್ಪ ಜಾಗೃತನಾಗಿ, ಸ್ವಲ್ಪ ಶಿಸ್ತಿನಿಂದ ಬದುಕಿ, ಸ್ವಲ್ಪ ಇಂದ್ರಿಯ ನಿಗ್ರಹ ಇಟ್ಟುಕೊಂಡು, ಮನೋನಿಗ್ರಹ ಇಟ್ಟುಕೊಂಡು, ಸ್ವಲ್ಪ ಮಟ್ಟಿಗೆ ಕೆಲವು 12 ವರ್ಷಗಳ ಕಾಲ ಯಾವುದೋ ನಿಷ್ಪ್ರಯೋಜಕವಾದ ಡಿಗ್ರಿ ಪಡ್ಕೊಳ್ಳೋಕೆ ಒಂದು 18 ವರ್ಷ ಕಳೀತಿಲ್ಲ. ಕೇವಲ ಒಂದು 12 ವರ್ಷಗಳ ಕಾಲ ಕೇವಲ ಇಂದ್ರಿಯ ನಿಗ್ರಹ, ಮನೋನಿಗ್ರಹಗಳನ್ನು ಸಾಧಿಸಿಕೊಂಡು ಒಂದು ಸ್ವಲ್ಪ ಜಪ ಧ್ಯಾನಾದಿಗಳನ್ನು ರೂಢಿಸಿಕೊಂಡು ಕುಂಡಲಿನಿ ಜಾಗೃತವಾಗಿ ಅದೇನಾದರೂ ಅನಾಹತ ಚಕ್ರಕ್ಕೆ ಬಂದರೆ ಆವಾಗ ನಿನ್ನ ಒಂದೊಂದು ಇಂದ್ರಿಯವು
1000 ಪಟ್ಟು ಹೆಚ್ಚು ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಇಲ್ಲಿಯವರೆಗೆ ಕಾಣದೇ ಇದ್ದ ಸತ್ಯಗಳಿಂದ ಮುಂದೆ ಕಾಣುತ್ತವೆ. ಪತಂಜಲಿ ಒಂದೊಂದು ಇಂದ್ರಿಯವು ಯಾವ ಮಟ್ಟಕ್ಕೆ ಹೋಗುತ್ತದೆ, ಯಾವ ಯಾವ ಶಕ್ತಿಗಳು ಬರುತ್ತದೆ, ತನ್ನ ಯೋಗ ಸೂತ್ರಗಳಲ್ಲಿ 2/3 ಭಾಗ ಯಾವ ಯಾವ ಶಕ್ತಿಗಳು ಯಾವ ಮಟ್ಟಕ್ಕೆ ಜಾಗೃತವಾಗುತ್ತವೆ ಅಂತ ಬರೆದಿದ್ದಾನೆ. ಎಷ್ಟು ಶಕ್ತಿವಂತನಾಗ್ತಾನೆ ಮನುಷ್ಯ ಅಂತ ಬರೆದಿದ್ದಾನೆ. ಇದನ್ನೆಲ್ಲ ಓದುವುದು ಬೇಡ. ಯಾವ ವಿಚಾರಗಳಿಂದ, ಯಾವ ಜ್ಞಾನದಿಂದ ಅಸಹಾಯಕತೆ ಎನ್ನುವಂತಹದ್ದು ನಮ್ಮ ಜೀವನದಲ್ಲಿ ಒಮ್ಮೆಲೆ ತೊಲಗಿ, ಅಸಹಾಯಕನ ನಾನು ಸರ್ವಜ್ಞನಾಗಬಲ್ಲೆ, ನಾನು ಸರ್ವಶಕ್ತನಾಗಬಲ್ಲೆ, ನಾನು ಮೃತ್ಯುವನ್ನು ಗೆಲ್ಲಬಲ್ಲೆ, ಕಾಯಿಲೆನ ಯಾವ ಕಾಯಿಲೆ ನನಗೆ, ಶರೀರಗಳನ್ನು ಹೊರದಾಕದೆ ಹೋಗೋದು ನನಗೆ ಯಾವ ಕಾಯಿಲೆ, ನಾನು ಸರ್ವಜ್ಞ, ಯಾವ ಸಬ್ಜೆಕ್ಟ್ ನನಗೆ ಹೊಸದು, ಯಾವ ಸಬ್ಜೆಕ್ಟ್ ಬಗ್ಗೆ ನೀನು ಏನು ಕೇಳಬಲ್ಲೆ, ನನಗೆ ದುಃಖ ಅಂದರೆ ಎಂತಹದ್ದು, ಡಿಪ್ರೆಷನ್ ಅಂದರೆ ಏನು, ನನಗೆ ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಆನಂದ ಮೂರ್ತಿ, ಆನಂದ ಸಾಗರದಲ್ಲಿ ನಿರಂತರ ತೇಲ್ತಾ ಇರೋನು. ಈ ಸ್ಥಿತಿ ಒಂದು 12-15 ವರ್ಷದಲ್ಲಿ ಸಿಗೋದಾದ್ರೆ ಇದು ಮನುಷ್ಯನಿಗೆ ಬೇಡವಾ? ಇದು ಬೇಡ ಅಂತ ಹೇಳುತ್ತೆ ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆ. ಇದು ಯಾರಿಗೂ ಗೊತ್ತಾಗದಂತೆ ಮುಚ್ಚಿಡಲಾಗಿದೆ. ಇದರ ಬಗ್ಗೆ ಮಾತಾಡಿದರೆ ಇನ್ನಿಲ್ಲದ ವಿರೋಧಗಳು ಬರುತ್ತವೆ. ಕೇಸರೀಕರಣ ಅಂತ ಕರೀತಾರೆ. ಸೆಕ್ಯುಲರ್ ಎಜುಕೇಶನ್ ಅಂದ್ರೆ ಏನು? ನಿಷ್ಪ್ರಯೋಜಕವಾಗಿರುವ ವಿಷಯಗಳನ್ನ ಹೋಮ್ವರ್ಕ್ ಮಾಡಿ ಟ್ಯೂಷನ್ ತಗೊಂಡು ಬದುಕಿ ಎಂದಿಗೂ ಪ್ರಯೋಜನಕ್ಕೆ ಬಾರದೇ ಇರುವ ವಿಷಯಗಳನ್ನ ತಲೆಯಲ್ಲಿ ತುಂಬಿಕೊಂಡು ಒಬ್ಬ ದಡ್ಡನಾಗಿ ಬದುಕುವುದು, ಇದು ಎಜುಕೇಶನ್. ಕಾಮನ್ ಸೆನ್ಸ್ ಇದ್ರೆ ಬದುಕುವುದು. ನಾರಾಯಣ ಮೂರ್ತಿ ಹೇಳಿದ್ರು, 80% ಆಫ್ ಇಂಡಿಯನ್ ಇಂಜಿನಿಯರ್ಸ್ ಆರ್ ಅನ್ಎಂಪ್ಲಾಯಬಲ್. 80% ಇಂಡಿಯನ್ ಇಂಜಿನಿಯರ್ಸ್ಗೆ ನೌಕರಿ ಕೊಡಬಾರ್ದು, ನಾವು ಅರ್ಹತೆ ಇಲ್ಲದವರು. ಆ ಇಂಜಿನಿಯರಿಂಗ್ ಡಿಗ್ರಿ ಎಷ್ಟು ಕಷ್ಟಪಟ್ಟಿದ್ದು, ಎಷ್ಟು ಹಣ ಖರ್ಚು ಮಾಡಿದ್ದು, ಎಷ್ಟು ಕಷ್ಟಗಳನ್ನು ಪಟ್ಟಿದ್ದು. ಯಾಕೆ ಹೇಳ್ತಾ ಇದ್ದೇನೆ? ರಾಮಕೃಷ್ಣರು ಧ್ಯಾನಕ್ಕೆ ಕುಳಿತಾಗ, ಸಮಾಧಿ ಸ್ಥಿತಿಗೆ ಹೋಗಿದಾಗ ಅವರಿಗೆ ಒಂದು ಅನುಭವ ಬಂತು. ಏನು ಹೋಯಿತು ಅವರ ಪ್ರಜ್ಞೆ? ಹೇಳ್ತಾರವರು, ಸ್ಥೂಲ ಜಗತ್ತನ್ನು ಮೀರಿ ಹೋಯಿತು. ಇವತ್ತು ಫಿಸಿಕ್ಸ್ ಏನು ಹೇಳುತ್ತೋ 5% ಜಗತ್ತು, ಅದು ಸ್ಥೂಲ ಜಗತ್ತು. ಇನ್ನು ಸೂಕ್ಷ್ಮ ಜಗತ್ತಿಗೆ ಹೋಯಿತು. ಅದನ್ನೇ ಬ್ಲ್ಯಾಕ್ ಮ್ಯಾಟರ್, ಡಾರ್ಕ್ ಮ್ಯಾಟರ್, ಫಿಸಿಕ್ಸ್ ಸೈಂಟಿಸ್ಟ್ ಕರೀತಾ ಇದ್ದಾನೆ ಡಾರ್ಕ್ ಮ್ಯಾಟರ್. ಆದರೆ ರಾಮಕೃಷ್ಣರಿಗೆ ಅದು ಡಾರ್ಕ್ ಮ್ಯಾಟರ್ ಅಲ್ಲ, ಅದರ ಬಗ್ಗೆ ಏನೋ ಜ್ಞಾನ ಇದೆ. ಅದು ಸೂಕ್ಷ್ಮ ಜಗತ್ತಿಗೆ ಹೋಯಿತು. ಅಲ್ಲಿಂದ ಆಚೆಗೆ ಅದು ಜ್ಯೋತಿರ್ಮಂಡಲಕ್ಕೆ ಹೋಯಿತು. ಅದು ಇನ್ನೂ ಸೂಕ್ಷ್ಮ ಜಗತ್ತು. ಸತ್ಯಲೋಕಕ್ಕೆ ಹೋಯಿತು. ಆ ಸತ್ಯಲೋಕ ಹೇಗಿದೆ? ಏನು ಅದ್ಭುತವಾದಂತಹ ಲೋಕ, ಎಂತಹ ಘನತೆವೆತ್ತಂತಹ ಲೋಕ, ಘನತೆವೆತ್ತ ಪ್ರದೇಶ ಅನ್ನುವಂತಂದ್ರೆ ದೇವತೆಗಳೆಲ್ಲ ಆ ಲೋಕದಿಂದ ಎಷ್ಟೋ ಕೆಳಗಡೆಗೆ ತಮ್ಮ ಜಾಗಗಳನ್ನು ಕಾಯ್ದಿರಿಸಿಕೊಂಡು ಅಲ್ಲೇ ಕುಳಿತುಕೊಂಡಲ್ಲ, ಅಲ್ಲೇ ಸಮಾಧಾನ ಪಡ್ಕೊಂಡಿದ್ದಾರೆ. ದೇವತೆಗಳಿಗೆ ಆ ಸತ್ಯಲೋಕದಲ್ಲಿ, ಆ ಜ್ಯೋತಿರ್ಮಂಡಲದ ಉನ್ನತ ಮಟ್ಟದ ಲೋಕ ಇದೆಯಲ್ಲ, ಅಲ್ಲಿಗೆ ಹೋಗೋದಕ್ಕೆ ದೇವತೆಗಳಿಗೆ ಪ್ರವೇಶವಿಲ್ಲ, ಬಿಡು. ಅಲ್ಲಿಗೆ ಹೋಗಲಾರರು, ಅದು ಬಿಡು. ಅಲ್ಲಿ ನೋಡುವುದಕ್ಕೆ, ಆ ಲೋಕದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಧೈರ್ಯ ಇಲ್ಲ ಅವರಿಗೆ. ಅಂಥ ಲೋಕಕ್ಕೆ ಹೋಯಿತು ನನ್ನ ಮನಸ್ಸು. ಅಲ್ಲಿ 7 ಜನ ಅದ್ಭುತವಾದ ಋಷಿಗಳು ತಪಸ್ಸಿಗೆ ಕುಳಿತಿದ್ದಾರೆ. ಒಬ್ಬೊಬ್ಬರನ್ನು ನೋಡ್ತಾ ಬಂದ್ರೆ ಆಶ್ಚರ್ಯಚಕಿತನಾದ, ಯಾರಪ್ಪ ಇವರು ಇಂಥ ಮಹಾಮಹಿಮರು? ಒಬ್ಬೊಬ್ಬರನ್ನು ನೋಡ್ತಾ ಬಂದ್ರೆ ಆಶ್ಚರ್ಯಗೊಂಡೆ. ಇದು ಸಮಾಧಿ ಸ್ಥಿತಿಯಲ್ಲಿ ರಾಮಕೃಷ್ಣರ ಪ್ರಜ್ಞೆ ಅಲ್ಲಿಗೆ ಹೋಗಿರೋದು. ಶರೀರ ಇಲ್ಲ ಇದೆ, ಶರೀರ ಹೋಗಕ್ಕಾಗುತ್ತೆ ಅಲ್ಲೆಲ್ಲ. ಅದರಲ್ಲಿ ಒಬ್ಬ ಋಷಿ ಉನ್ನತ ಮಟ್ಟದ ತೇಜಸ್ವಿ ಮೂರ್ತಿ, ಒಬ್ಬ ಋಷಿ ಗಾಢವಾದ ಧ್ಯಾನದಲ್ಲಿ ಕುಳಿತಿದ್ದಾರೆ. ಎಷ್ಟು ಯುಗಗಳಿಂದ ಕುಳಿತಿದ್ದಾರೋ ಅವರ ಧ್ಯಾನದಲ್ಲಿ. ನಾನು ನೋಡುತ್ತಿದ್ದಂತೆಯೇ ಒಂದು ಪುಟ್ಟ ಮಗು ಆ ಋಷಿಯ ಹಿಂದೆ ಬಂದು ತನ್ನ ಮುದ್ದಾದ ತೋಳುಗಳಿಂದ ಅವನ ಕೊರಳನ್ನು ಬಳಸಿ ಅವನನ್ನು ಎಬ್ಬಿಸುವುದಕ್ಕೆ ಪ್ರಯತ್ನಿಸ್ತದೆ. ಸ್ವಲ್ಪ ಮೃದುವಾಗಿ ಋಷಿಯನ್ನು ಅಲಗಾಡಿಸ್ತದೆ. ಆ ಋಷಿ ಈ ಮಗುವಿನ ಮೃದುವಾದ ಕೋಮಲವಾದ ಆ ಕೈಗಳಿಂದ ಸ್ಪರ್ಶ ಪುಳುಕಗೊಂಡು ಬಹುಶಃ ತನ್ನ ಕಣ್ಣನ್ನು ಮೆಲ್ಲಗೆ ತೆರೆದು ಆ ಮಗುವಿನ ಕಡೆಗೆ ಪ್ರೀತಿಯಿಂದ ನೋಡಿದ. ತಾನು ಯಾವುದರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀನೋ, ತನ್ನ ಇಷ್ಟ ದೇವತೆ ಏನಿದೆಯೋ ಅದು ಆ ಮಗುವೇ, ಆ ಋಷಿ. ತನ್ನ ಧ್ಯಾನ ವಸ್ತುವೇ ಆ ಮಗು. ಆದ್ದರಿಂದ ಸುಪ್ರೀತನಾಗಿ ಪ್ರೀತಿಯಿಂದ ಆ ಮಗುವಿನ ಕಡೆಗೆ ನೋಡಿದ.
ಆ ಮಗು ಈ ಋಷಿಯನ್ನ ನೋಡ್ತಾ ಹೇಳುತ್ತೆ, ನಾನು ಹೋಗ್ತಾ ಇದ್ದೇನೆ, ನೀನು ಬರಬೇಕು, ನಾನು ಹೋಗ್ತಾ ಇದ್ದೇನೆ, ನೀನು ಬರಬೇಕು. ಆ ಋಷಿ ಬಾಯಿಂದ ಏನು ಹೇಳದೆ ಹೋದರೂ ಮೌನವಾಗಿ ತನ್ನ ಸಮ್ಮತಿ ಸೂಚಿಸಿ ಮತ್ತೆ ಧ್ಯಾನದಲ್ಲಿ ಬೀಳುತ್ತಾನೆ. ನರೇಂದ್ರನನ್ನು ನೋಡಿದ ತಕ್ಷಣವೇ ಕಂಡು ಹಿಡಿದುಬಿಟ್ಟೆ, ಇವನೇ ಆ ಋಷಿ. ಯಾವ ಲೋಕದವನವನು? ದೇವತೆಗಳು ಯಾವ ಲೋಕದಲ್ಲಿ ನೋಡಿ ಯಾವ ಲೋಕದ ಕಡೆ ನೋಡುವುದಕ್ಕೆ ಧೈರ್ಯವಿಲ್ಲವೋ, ಧೈರ್ಯವಿಲ್ಲ ಅವರಿಗೆ, ಹೋಗೋದು ಬೇರೆ ಮಾತು. ಅವನ ಮಾತುಗಳನ್ನು ನಾವು ಕೇಳೋಕೆ ಬಂದಿರೋದು, ಅವನ ಬಗ್ಗೆ ತಿಳ್ಕೊಳ್ಳೋಕೆ ನಾವು ಬಂದಿರುವುದು. ಅಲ್ಲಿ ಕುಳಿತಿದ್ದಂತ ಶಿಷ್ಯರೆಲ್ಲ ಹೇಳಿದ್ರು, ಮಹಾಶಯರೇ ಆ ಶಿಶು ಯಾರು? ರಾಮಕೃಷ್ಣ ಹೇಳ್ತಾರೆ, ಅದು ನಾನೇ. ಹಿನ್ನೆಲೆ ಯಾರ ಬಗ್ಗೆ, ಯಾರನ್ನು ಕುರಿತು ನಾವು ಚಿಂತನೆ ಮಾಡ್ತೀವೋ, ಯಾರ ಚಿತ್ರಗಳನ್ನು ಇಟ್ಟಿದ್ದೀವೋ, ಇವರು ಯಾರು, ಇಲ್ಲಿಗೆ ಯಾಕೆ ಬಂದರು, ಬರಬೇಕಾದ ಕಾರಣವೇನು, ಏನಿದೆ ಅವರಿಗೆ ಆ ಸ್ಥಿತಿಯಲ್ಲಿರೋರಿಗೆ ಈ ಭೂಲೋಕದಲ್ಲಿ ತಗೊಂಡು ಹೋಗೋದಕ್ಕೆ ಏನಿದೆ ಇಲ್ಲಿ? ಮಹಾರಾಜನಿಗೆ ಕೊಳಚೆ ಪ್ರದೇಶದಲ್ಲಿ ಏನಿದೆ ಕೆಲಸ? ಚರಂಡಿ ಪಕ್ಕದಲ್ಲೋ ಚರಂಡಿಯಲ್ಲೋ ಸಿದ್ಧಾರ್ಥನಂತೆ ಬದುಕಿದವನು ಅರಮನೆಯ ಸುತ್ತ ಲೋಲ್ಪತಿಯಲ್ಲಿ ಬೆಳೆದಂತಹ ವ್ಯಕ್ತಿಗೆ ಚರಂಡಿ ಪಕ್ಕದಲ್ಲಿ ಕೆಲಸ ಏನಿದೆ? ಆದರೂ ಚರಂಡಿ ಪಕ್ಕದಲ್ಲಿ ಬಂದರು, ಅಲ್ಲಿ ವಾಸ ಮಾಡಿದರು, ಕೆಲವು ವರ್ಷ ಉಳಿದ್ರು. ಆ ದುರ್ವಾಸನೆ ಅದನ್ನೆಲ್ಲ ಸಹಿಸ್ಕೊಂಡ್ರು. ಯಾಕೆ? ನಾನು ಇಲ್ಲಿ ಬಂದು ಕೆಲವು ದಿನ ಉಳಿದೇ ಹೋದರೆ ಈ ಜನರಿಗೆಲ್ಲ ಬೆಳಕು ಕೊಡೋರು ಯಾರು? ಇವರೆಲ್ಲ ಈ ಚರಂಡಿ ಪಕ್ಕದಲ್ಲಿ ಬದುಕೋದನ್ನೇ ಜೀವನದ ಮಹತ್ತರವಾದ ಸಾಧನೆ ಅಂತ ಅಂದ್ಕೊಂಡ್ಬಿಟ್ಟಿದಾರಲ್ಲ, ಇವ್ರಿಗೂ ಕೂಡ ನಮ್ಮ ಲೋಕಕ್ಕೆ ಒಂದಿನ ನಾನು ಕರ್ಕೊಂಡು ಹೋಗಬೇಕು, ಇವರೊಬ್ಬೊಬ್ಬರಿಗೂ ಆ ಸ್ಥಿತಿಯನ್ನು ದೊರಕಿಸ್ಕೊಡ್ಬೇಕು. ನಾನು ಬಂದು ಇವರಿಗೆಲ್ಲ ಕೂಡ ಒಂದು ಜೀವನದ ಮಾರ್ಗದರ್ಶನ ಕೊಡಲಿಲ್ಲ ಅಂದರೆ ಇವರು ಹೇಗೆ ಅಲ್ಲಿಗೆಲ್ಲ ಬರ್ತಾರೆ? ಈ ದುರ್ವಾಸನೆಯನ್ನೇ ಆನಂದ ಪಡ್ಕೊಂಡು ಕೊಟ್ಟುಬಿಟ್ಟಿದಾರಲ್ಲ, ಅಂತ ನಮ್ಮ ಮೇಲೆ ಕರುಣೆಯಿಂದ ಅವರು ಬಂದಿದ್ದಾರೆ. ರಾಮಾನುಜಾಚಾರ್ಯರು ಒಂದ್ ಕಡೆ ಹೇಳ್ತಾರೆ, ಪರಮಾತ್ಮನಿಗೆ ಅನಂತ ಗುಣಗಳಿವೆ. ಆ ಅನಂತ ಗುಣಗಳಲ್ಲಿ ಅವನ ಪ್ರಧಾನವಾದ ಗುಣ, ಎದ್ದು ಕಾಣುವ ಗುಣ ಏನು ಅಂದ್ರೆ ಅವನ ಕರುಣೆ. ಜೀವಿಗಳ ಮೇಲೆ ಅವನು ಇಟ್ಕೊಂಡಿರ್ತಕ್ಕಂತಹ ಕರುಣೆ ಅವನ ಪ್ರಧಾನವಾದ ಗುಣ. ನಮ್ಮ ಕಷ್ಟಗಳನ್ನು ಅವನು ಸಹಿಸಲಾರ. ಯಾವ ತಾಯಿಯಾದರೂ ಕೂಡ ನಮ್ಮನ್ನು ಈ ರೀತಿ ಪ್ರೀತಿ ಮಾಡಲಾರ. ಯಾವ ತಾಯಿಯು, ವಿವೇಕಾನಂದರು ಹೇಳ್ತಿದ್ರು, ಯಾವ ತಾಯಿಯು ರಾಮಕೃಷ್ಣರು ನನ್ನನ್ನು ಪ್ರೀತಿ ಮಾಡಿದ ಒಂದು ಅಂಶವನ್ನ ಸ್ವಯಂ ನನ್ನ ತಾಯಿಯೇ ರಾಮಕೃಷ್ಣರು ನನ್ನನ್ನು ಪ್ರೀತಿಸಿದ ರೀತಿಯಲ್ಲಿ ಯಾರು ಪ್ರೀತಿಸಿದ ತಾಯಿಯೇ ಪ್ರೀತಿಸಿದ ಒಂದು ಅಂಶಕ್ಕೂ ಸಮಾನ. ಇಲ್ಲಿ ರಾಮಕೃಷ್ಣ ಅಂದ್ರೆ ಪರಮಾತ್ಮ, ನರೇಂದ್ರ ಅಂತಂದ್ರೆ ನರಮನುಷ್ಯ. ಒಬ್ಬ ನರಮನುಷ್ಯ ನರರಲ್ಲಿ ಇಂದ್ರನಾಗುವುದೇ ಹಾಗೆ, ನರೇಂದ್ರನಾಗುವುದೇ ಹಾಗೆ, ಸಾಮಾನ್ಯ ಮನುಷ್ಯ ಆ ಲೋಕಕ್ಕೆ ಹೋಗಬಹುದಾದ ಅಸಾಮಾನ್ಯ ಮನುಷ್ಯನಾಗುವುದು ಹೇಗೆ ಅದನ್ನು ತಿಳಿಸ್ಕೊಡುವುದಕ್ಕೇನೆ ಅದೇ ಹೆಸರನ್ನು ಇಟ್ಟುಕೊಂಡು ಬಂದ ಋಷಿ. ನಿಮ್ಮನ್ನೆಲ್ಲ ನರೇಂದ್ರನನ್ನಾಗಿ ಮಾಡ್ತೇನೆ ಬನ್ನಿ, ಓ ನರರೇ, ನರಲೋಕದ ನರರೇ, ನಿಮ್ಮನ್ನು ನರೇಂದ್ರನನ್ನಾಗಿ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಸ್ವಲ್ಪ ನನ್ನ ಮಾತು ಕೇಳಿ. ಅದೆಲ್ಲ ಬೇಡುವ ನಿಮಗೆ? ಆ ಉನ್ನತ ಸ್ಥಿತಿ ಬೇಡುವ ನಿಮಗೆ? ಇದೆಲ್ಲ ಸೂಕ್ಷ್ಮಗಳು ಇದೆ, ಎಲ್ಲ ಸೂಕ್ಷ್ಮಗಳು. ಆ ಪತಂಜಲ ಮಹರ್ಷಿ ಇದರ ಬಗ್ಗೆ ಒಂದು ಸಣ್ಣ ಚಿಂತನೆ ನಮ್ಮ ಮುಂದೆ ಇರ್ತಾರೆ. ನಾವು ಗಮನ ಕೊಡಬೇಕಾದ್ದು ಯಾವಾಗ ಸ್ವಲ್ಪ ಮಟ್ಟಿಗೆ ಊಟ ಬಟ್ಟೆಗಳಿಗೆ ವ್ಯವಸ್ಥೆ ಆಗುತ್ತೋ, ಸಂಸಾರದ ಜವಾಬ್ದಾರಿಗಳು ಕರ್ತವ್ಯಗಳು ಅನ್ನುವಂಥದ್ದು ಒಂದು ಮಟ್ಟಕ್ಕೆ ತಂದು ನಾವು ಮುಗಿಸಿದೀವೋ, ಆ ನಂತರ ಗಮನ ಇರಬೇಕಾದ್ದು ಒಳಗಡೆ ಲೋಕದಲ್ಲಿ ನಾವೇನಾದರೂ ಪಡ್ಕೊಳ್ಳಬೇಕು, ಆ ಕಡೆ ಏನಾದರೂ ಕಟ್ಟಿಕೊಳ್ಳಬೇಕು. ಹೊರಗಡೆ ಹೇಗೆ ಸೌಧ ಅರಮನೆಗಳನ್ನು ಕಟ್ಕೊಂಡಿದ್ದೀನೋ ಹಾಗೆ ಒಳಗಡೆ ಕೂಡ ಕಟ್ಕೊಳ್ಳೋದಕ್ಕಿದೆ. ಆ ಕಡೆ ಗಮನ ಬಂದರೆ ಇವೆಲ್ಲ ಸಾಧ್ಯ. ಹಾಗೆ ನಮ್ಮ ಗಮನವನ್ನು ಹರಿಸುವುದಕ್ಕೆ 100 ರೀತಿಯಲ್ಲಿ, 100 ಭಾಷೆಯಲ್ಲಿ, 100 ಚಿಂತನೆಗಳ ಮೂಲಕ, 100 ಎಚ್ಚರಿಕೆಗಳ ಮೂಲಕ, 100 ಪ್ರೇರಣೆಗಳ ಮೂಲಕ, 100 ಸ್ಫೂರ್ತಿಗಳ ಮೂಲಕ ನಮ್ಮನ್ನ ಅದರ ಕಡೆಗೆ ಎಳೆಯುವುದಕ್ಕೆ ರಾಮಕೃಷ್ಣ ವಿವೇಕಾನಂದರೆಲ್ಲ ನಂಬಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇನ್ನಷ್ಟು ವಿವರ ನೋಡ್ತೇವೆ. ಇಂತಹ ವಿವೇಕಾನಂದರು ಭಾರತೀಯರಿಗೆ ಹೊಂದುವಂತೆ, ಭಾರತೀಯರಿಗೆ ಅನ್ವಯಿಸುವಂತೆ ಕೊಟ್ಟ ಉಪದೇಶವೇ ಬೇರೆ, ಪಾಶ್ಚಾತ್ಯರಿಗೆ ಕೊಟ್ಟ ಉಪದೇಶವೇ ಬೇರೆ. ಧರ್ಮ ಎಲ್ಲರಿಗೂ ಒಂದೇ ಇರುವುದಿಲ್ಲ.
ಒಬ್ಬನೇ ವ್ಯಕ್ತಿಗೆ ಎಲ್ಲಾ ಕಾಲದಲ್ಲೂ ಒಂದೇ ಇರುವುದಿಲ್ಲ. ಮಗುವಾಗಿದ್ದಾಗ ಗೋಡೆ ಹಿಡ್ಕೊಂಡು ನಡೆಯುವುದೇ ಸರಿ, ತೊದಲು ಮಾತನಾಡುವುದೇ ಸರಿ, ಅದೇ ಚಂದ, ಅದೇ ಶೋಭೆ. ದೊಡ್ಡವರಾದರೆ ತೊದಲು ಮಾತನಾಡ್ತಾರೆ. ಮಗುವಾಗಿದ್ದಾಗ ಯಾವುದು ಶೋಭೆ, ಯಾವುದು ಸೌಂದರ್ಯ, ದೊಡ್ಡವರಾದ್ಮೇಲೆ ಅದೇ ಒಂದು ಕುರೂಪ. ಮಗುವಾಗಿದ್ದಾಗ ನಡೆಯುವಾಗ ಗೋಡೆ ಹಿಡ್ಕೊಂಡು, ದೊಡ್ಡವರಾದ್ಮೇಲೆ ಗೋಡೆ ಹಿಡ್ಕೊಂಡು ಕಾಯಿಲೆ. ಒಬ್ಬನೇ ವ್ಯಕ್ತಿಗೆ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಧರ್ಮ ಇರುತ್ತದೆ. ಇದೆಲ್ಲ ಧರ್ಮದ ಸೂಕ್ಷ್ಮ. ಏನೋ ಮಾತನಾಡ್ಬಿಡೋದಿಲ್ಲ. ಮಾತಿನ ಚಪಲಕ್ಕೆ ಯಾರ್ಯಾರೋ ಏನೇನೋ ಬೋಧನೆ ಕೊಡುವುದು, ಏನೇನೋ ಮಾಡುವುದು. ಕಾಮನ್ ಸೆನ್ಸೇ ನಮ್ಗೆ ಹೇಳುತ್ತೆ, ಹೌದು ಎಲ್ಲರಿಗೂ ಒಂದೇ ಧರ್ಮವಲ್ಲ. ಕಾರ್ ಇಟ್ಕೊಂಡಿರೋನು ರೋಡ್ ಮೇಲೆ ಹೋಗಬೇಕು, ಏರೋಪ್ಲೇನ್ ಇಟ್ಕೊಂಡಿರೋನು ಆಕಾಶದಲ್ಲೇ ಹೋಗಬೇಕು. ಕಾರ್ನವನು ಆಕಾಶದಲ್ಲಿ ಹೋಗೋ ಹಾಗಿಲ್ಲ, ಏರೋಪ್ಲೇನ್ ರೋಡ್ ಮೇಲೆ ಹೋಗೋ ಹಾಗಿಲ್ಲ. ಗುರಿ ಒಂದೇ, ಮೆಡ್ರಾಸ್ನಿಂದ ಕಲ್ಕತ್ತಾಗೆ ಹೋಗೋದೇ ಗುರಿ. ಮಾರ್ಗಗಳು ಬೇರೆ, ಆದ್ದರಿಂದ ವಿಧಾನಗಳು ಬೇರೆ. ಎಲ್ಲ ಸೂಕ್ಷ್ಮಗಳನ್ನು ಸನಾತನ ಧರ್ಮ ಒಳಗೊಂಡಿದೆ. 5,000 ವರ್ಷ ಅವರು ಸಂಶೋಧನೆ ಮಾಡಿದ್ರಲ್ಲ, ನಿದ್ದೆ ಮಾಡಿದ್ರು ಅವರು. ಸಾಮಾನ್ಯರವರು ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ. ವಿವೇಕಾನಂದ ಹೇಳ್ತಾರೆ, ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟರ್ನ್ ಟು ಫಾರೆಸ್ಟ್ and took themselves to the study of man from all possible angles, to the exclusion of all other pursuits, and the study was carried on for 50 long centuries. The result is Vedanta, the basis of Indian culture. ಇಂಥದ್ದೆಲ್ಲ ಅವರೇ ಹೇಳೋದಕ್ಕೆ ಸಾಧ್ಯ. ಆ ಮಹಾ ಜ್ಯೋತಿರ್ಮಂಡಲದಲ್ಲಿ ಯುಗಗಳ ಗಟ್ಟಲೆ ಧ್ಯಾನ ಮಾಡಬಹುದಾದ ಸಾಮರ್ಥ್ಯ ಇರೋ ವ್ಯಕ್ತಿಗೆ ಈ ಸೂಕ್ಷ್ಮಗಳ ಅರ್ಥವಾಗುತ್ತೆ ಹೊರತು ಯಾವುದೋ ಒಂದು ಬೇರೆ ರೀತಿಯಲ್ಲಿ ಒಂಚೂರು ಏನೋ ಓದಿದ್ದೀವಿ, ವಿದ್ಯಾವಂತರಾಗಿದ್ದೀವಿ, ಅದು ತಕ್ಕಮಟ್ಟಿಗೆ ನಿಮ್ಮದೇನೋ ಒಂದು ಸಣ್ಣ ಉದ್ದೇಶವನ್ನು ನೆರವೇರಿಸುತ್ತೆ. ಆದರೆ ಈ ಮಹಾನ್ ಉದ್ದೇಶ ನರೇಂದ್ರನನ್ನಾಗಿಸೋದಕ್ಕೆ, ಜೀವನನ್ನು ಶಿವನನ್ನಾಗಿಸುವುದಕ್ಕೆ ಈ ವಿದ್ಯೆ ಸಾಕಾಗಲ್ಲ. ಅದಕ್ಕೆ ಮಹಾ ತಪಸ್ವಿಗಳ ಅನುಭವದಿಂದ, ಆ ಅನುಭವವನ್ನು ಆಧಾರವಾಗಿಟ್ಟುಕೊಂಡು ಅದರಿಂದ ಹುಟ್ಟು ಬಂದಿರತಕ್ಕಂಥ ಪ್ರಜ್ಞೆಯೇ ಬೇಕಾಗುತ್ತೆ ಹೊರತು ಸಾಮಾನ್ಯವಾದಂತಹ ತಿಳುವಳಿಕೆ ಸಾಕಾಗುವುದಿಲ್ಲ ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನು ಭಗವಾನ್ ಶ್ರೀ ರಾಮಕೃಷ್ಣರ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ನಾಳೆ ಉಪನ್ಯಾಸವನ್ನು ಅವರ ಕೃಪೆಯಿಂದಲೇ ನಾಳೆ ಪ್ರಾರಂಭ ಮಾಡೋಣ. ಎಲ್ಲ ಇವತ್ತು ಹೇಗೆ ಬಂದಿದ್ದರು ಹಾಗೆ ನಾಳೆಯೂ ಕೂಡ ಬನ್ನಿ. ನಿಮಗೆಲ್ಲರಿಗೂ ಒಳಿತಾಗಲಿ. ಶ್ರೀರಾಮಕೃಷ್ಣ ಅರ್ಪಣಮಸ್ತು.
देव की जय श्री शारदा माता की जय श्रीमद स्वामी विवेकानंद जी महाराज जी की जय श्री दुर्गा माई की जय।